ಇವತ್ತು ಗ್ಯಾರಂಟಿ ನ್ಯೂಸಲ್ಲಿ ನಾನು ಸಪ್ತಮಿ ಗೌಡ. ಇದು ನನಗೆ ಒಂದು ಬಹಳ ಸ್ಪೆಷಲ್ ಇಂಟರ್ವ್ಯೂ. ಒಂದು ದೇಶದ ಹಾಗೂ ರಾಜ್ಯದ ಒಂದು ಸಿಟಿಸನ್ ಆಗಿ, ವೋಟರ್ ಆಗಿ ಯಾವತ್ತೂ ಒಂದು ರಾಜಕಾರಣಿಯ ಜೊತೆ, ಒಂದು ಸೆಲೆಬ್ರಿಟಿ ರಾಜಕಾರಣಿ ಜೊತೆ ಕೂತು ನಾನು ಈ ಇಂಟರ್ವ್ಯೂ ಮಾಡೋಕ್ಕೆ ನನಗೆ ಯಾವತ್ತೂ ಅವಕಾಶ ಸಿಕ್ಕಿರಲಿಲ್ಲ. ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇವರು ಒಂದು ನ್ಯಾಷನಲ್ ಲೆವೆಲ್ ಕ್ರೀಡಾಪಟು ಅಲ್ಲದೆ ಒಂದು ಸಾಕಷ್ಟು ಒಂದು ಶಿಕ್ಷಣ ಸಂಸ್ಥೆಗಳು ಕೂಡ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವರು BSc ಇನ್ ಅಗ್ರಿಕಲ್ಚರ್ ಆ್ಯಂಡ್ ಆವಾಗಲೇ ಹೋಗಿ ಆಸ್ಟ್ರೇಲಿಯಾದಲ್ಲಿ BSc ಮಾಡಿ ಬಂದಂಥ ಒಂದು ರಾಜಕಾರಣಿ. ಸೊ ಇವತ್ತು ನಮ್ಮ ಈ ಇಂಟರ್ವ್ಯೂ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಡಾಕ್ಟರ್ G. ಪರಮೇಶ್ವರ್, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಹೋಮ್ ಮಿನಿಸ್ಟರ್ ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಸರ್. ನಮಸ್ಕಾರ. ನಮಸ್ಕಾರ. ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತು ಈ ಇಂಟರ್ವ್ಯೂಲಿ ನಂದೊಂದು ಅಂದರೆ ಪ್ರಾಬಬ್ಲಿ ಒಂದು ನನ್ನ ಏಜ್ ಅಲ್ಲಿ ಸಾಕಷ್ಟು ಜನಕ್ಕೆ ಒಂದು ರಾಜಕಾರಣಿಗಳ ಜೊತೆ ಕೂತ್ಕೊಂಡು ಮಾತಾಡಿ ನಮ್ಮದೇನು ಒಂದು ಕ್ವೆಶ್ಚನ್ಸ್ ಇರುತ್ತೆ ನಮ್ಮ ತಲೆಯಲ್ಲಿ. ಪ್ರಾಬಬ್ಲಿ ಇವಾಗ ನಾವು ಒಂದು 20s ಇರೋಂಥ ಒಂದು ಏಜ್ ನಾವೆಲ್ಲರೂ. ಆ ಗ್ರೂಪ್ ಅವ್ರದ್ದು ರೆಪ್ರೆಸೆಂಟೇಟಿವ್ ಆಗಿ ಪ್ರಾಬಬ್ಲಿ ನಿಮ್ಮ ಹತ್ರ ಒಂದಿಷ್ಟು ಕ್ವೆಶ್ಚನ್ಸ್ನ ಕೇಳ್ತಾ ಇದ್ದೀನಿ ನಾನು. ಯಂಗೀಸ್ ಅಂದರೆ ಫಸ್ಟು ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಸೊ ನಿಮ್ಮ ಬಾಲ್ಯ ಅಂದರೆ ನೀವು ಓದ್ಕೊಂಡು ಬಂದು ನಿಮ್ಮ ಚೈಲ್ಡ್ಹುಡ್ ಅಲ್ಲಿಂದ ಸ್ಟಾರ್ಟ್ ಮಾಡೋದಾದರೆ ನೀವು ನಿಮಗೇನು ಫಾಂಡ್ ಮೆಮರೀಸ್ ನಿಮ್ಮ ಚೈಲ್ಡ್ಹುಡ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಕಳೆದಿದ್ದ ಒಂದಿಷ್ಟು ಕ್ಷಣಗಳಾಗಿರ್ಬೋದು. ಭಾಳ ಹಿಂದಕ್ಕೆ ಹೋಗಬೇಕಾಗತ್ತೆ. ನನ್ನ ಬಾಲ್ಯ, ನಾನೆಲ್ಲ ಹುಟ್ಟಿ ಬೆಳೆದದ್ದೆಲ್ಲ ಹಳ್ಳಿಯಲ್ಲಿ, ಗೊಲ್ಲಹಳ್ಳಿ ಅಂತೇಳಿ. ಈಗ ಅದನ್ನು ಹೆಸರನ್ನು ಬದಲಾಯಿಸಿ ಸಿದ್ಧಾರ್ಥನಗರ ಅಂತ ಮಾಡಿದ್ದೇವೆ, ತುಮಕೂರು ಜಿಲ್ಲೆಯಲ್ಲಿ. ತುಮಕೂರಿಗೆ ಒಂದು 4-5 ಕಿಲೋಮೀಟ್ರ್ ದೂರದಲ್ಲಿ. ನಾನು ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಎಲ್ಲ ಅಲ್ಲೇ ಮಾಡಿದ್ದು. ಹಳ್ಳಿಯ ವಾತಾವರಣ ಆಗಿನ ಕಾಲಕ್ಕೆ 30-35 ವರ್ಷದ ಹಿಂದೆ ಅದನ್ನು ಜ್ಞಾಪಿಸ್ಕೊಂಡ್ರೆ ಭಾಳಷ್ಟು ಬದಲಾವಣೆಗಳನ್ನು ನಾವು ವಿತ್ ದಿ ಪ್ಯಾಸೇಜ್ ಆಫ್ ಟೈಮ್ ನೋಡಿದ್ದೀವಿ. ಆಗಿನ ಸಂದರ್ಭದಲ್ಲಿಯೂ ಕೂಡ ಯುವಕರಿಗೆ ಇದ್ದಂಥ ಆಸ್ಪಿರೇಷನ್ಸೇ ಇವತ್ತು ಇದೆ. ಅದೇನು ಬದಲಾವಣೆ ಆಗಿಲ್ಲ. ಆದರೆ ಆಗ ನಮಗೆಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದರೆ ಪಟ್ಟಣದ ಪರಿಚಯ ಅಥವಾ ಕನೆಕ್ಟು ಇರಲಿಲ್ಲ ನಮಗೆ. ಯಾವತ್ತಾದರೂ ಎಲ್ಲಾದರೂ ಏನಾದರೂ ಹಬ್ಬ ಹುಣ್ಣಿಮೆ ದಿವಸ ನಮಗೆಲ್ಲ ಬಟ್ಟೆ ಕೊಡಿಸೋದಕ್ಕೆ ಅದಕ್ಕೆಲ್ಲ ನಮ್ಮ ತಂದೆ ತಾಯಿಗಳು ಕರ್ಕೊಂಡೋಗೋರು. ಅಷ್ಟು ಬಿಟ್ಟರೆ ನಮಗೆ ಅದರ ಪರಿಚಯ ಭಾಳ ಕಡಿಮೆ. ಆದರೂ ಕೂಡ ಹಾಡ್ಕೊಂಡೇ ಓದ್ಕೊಂಡು, ಎಜುಕೇಷನ್ ಕೂಡ ಇಷ್ಟೊಂದು ಅಗ್ರೆಸಿವ್ ಆಗಿರಲಿಲ್ಲ, ಇಷ್ಟೊಂದು ಎಕ್ಸ್ಪೋಜರ್ ಆಗಿ ಕೂಡ ಇರಲಿಲ್ಲ. ಏನು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನು ಅಂಥ ಸಿಸ್ಟಮ್ಯಾಟಿಕ್ ಆಗಿ ವೆದರ್ ಇಟ್ ಈಸ್ ಕಲ್ಚರ್, ವೆದರ್ ಇಟ್ ಈಸ್ ಆರ್ಟ್, ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಆ ಥರ ಕರಿಕ್ಯುಲಮ್ಗೆ ಇರಲಿಲ್ಲ. ಸೊ ಅದರಿಂದ ಹಳ್ಳಿಯಲ್ಲಿ ನಾವು ಆ ಜೀವನನೇ ಬೇರೆ, ಹಳ್ಳಿ ಜೀವನ. ಅಲ್ಲಿಂದ ನಂತರ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ BSc ಅಗ್ರಿಕಲ್ಚರ್ ಮಾಡಿಕೊಂಡು MSc ಅಗ್ರಿಕಲ್ಚರ್ ಮಾಡಿ ಆನಂತರ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದು. ನಾನು ಆಸ್ಟ್ರೇಲಿಯಾದಲ್ಲಿ ಡಾಕ್ಟ್ರೇಟ್ ಮಾಡಿದ್ದು. ಥ್ರೂಔಟ್ ಮೈ ಯಂಗರ್ ಜರ್ನಿ ಭಾಳ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಸ್ಪೋರ್ಟ್ಸ್ನಲ್ಲಿದ್ದೆ. ಅವಾಗಲಿಂದನೂ ಚಿಕ್ಕಂದಲ್ಲೇ ಹೈಸ್ಕೂಲ್ನಲ್ಲಿರುವಾಗಲೇ ಫುಟ್ಬಾಲ್ ಆಡ್ತಿದ್ದೆ, ಅಥ್ಲೆಟಿಕ್ಸ್ ಮಾಡ್ತಿದ್ದೆ. ಅಲ್ಲಿಂದ ಹಾಗೇ ಅದನ್ನು ಬೆಳೆಸ್ಕೊಂಡು ಬಂದು ಬೆಂಗಳೂರಿಗೆ ಬಂದ ಮೇಲೆ ಅದಿನ್ನೂ ಸಿಸ್ಟಮ್ಯಾಟಿಕ್ಕಾಗಿ ಕೋಚ್ ಮಾಡೋರು, ಅದು ಟ್ರೈನಿಂಗ್ ಮಾಡೋರು, ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಾಯಿತು. ಅಲ್ಲಿಂದ ನ್ಯಾಷನಲ್ ಲೆವೆಲ್ವರೆಗೂ ಹೋಗೋಕ್ಕಾಯಿತು. ಬಟ್ ಭಾಳ ಮುಖ್ಯವಾದದ್ದೇನು ಅಂತ ಹೇಳಿದರೆ, ನನಗೆ ನಾನು ಕಾಲೇಜಲ್ಲಿ ಓದುವಾಗ ಆಗ ಸ್ವಲ್ಪ ಎಕ್ಸ್ಪೋಜರ್ ಆಯ್ತಲ್ಲ, ನಾವು ಏನಾಗಬೇಕು ಮುಂದೆ, ಈ ಕೋರ್ಸ್ ತೊಗೊಂಡು ಓದಿದರೆ ನಾನು ಏನಾಗ್ಬೋದು ಅಂತ. ಆಗ ಒಂದು ಎಂಜಿನಿಯರಿಂಗು, ಒಂದು ಮೆಡಿಕಲ್ಲು, ಅದು ಎರಡು ಬಿಟ್ಟರೆ ನೆಕ್ಸ್ಟು ಅಗ್ರಿಕಲ್ಚರ್ ಕೋರ್ಸಸ್ಸು ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಡಿಕ್ಲೇರ್ ಮಾಡಿದರು ಹಾಗಾಗಲೇ. ಭಾಳ ಜನ ಅಲ್ಲಿ ಏನಂದರೆ ಅಗ್ರಿಕಲ್ಚರ್ಗೆ ಓದಿದರೆ ಬೇಗ ಕೆಲಸ ಸಿಗುತ್ತೆ, ಆಮೇಲೆ
ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೋಜರ್ ಆಗುತ್ತೆ ಹಾಗೆ ಅಂತೇಳಿ ಒಂದು ಕಲ್ಪನೆ ಇಲ್ಲ. ಆಗೆಲ್ಲ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಮೆರಿಕನ್ ಯೂನಿವರ್ಸಿಟಿಗಳ ಜೊತೆ ಕೊಲ್ಯಾಬ್ರೇಷನ್ಸ್ ಇತ್ತು. ಭಾಳ ಜನ ಫಾರಿನರ್ಸು ಬಂದು ಟೀಚ್ ಮಾಡೋರು, ಒಂದು ಅಟ್ರ್ಯಾಕ್ಷನ್ನು ಆ ಥರ ಎಲ್ಲ ಆಗಿ ಕಡೆಗೆ ನಾನು ಐ ಎಂಡೆಡ್ ಅಪ್ ದೇರ್. ಆ್ಯಕ್ಚುಲಿ ನಾನು ಬಿ ಎಸ್ ಸಿಗೆ ಸೇರಿಕೊಂಡಿದ್ದೆ ತುಮಕೂರಲ್ಲಿ, ತುಮಕೂರು ಫಸ್ಟ್ ಏಡ್ ಕಾಲೇಜಲ್ಲಿ ಬಿ ಎಸ್ ಸಿ ಮ್ಯಾಥಮೆಟಿಕ್ಸು ಫಿಸಿಕ್ಸು ಮೇಜರ್ ತೊಗೊಂಡು ಅಥವಾ ಸೇರಿದ್ದೆ. 1 ಇಯರ್ ಆಯಿತು. ಆಮೇಲೆ ಎಲ್ಲರೂ ಬಿ ಎಸ್ ಸಿ ಎಜಿಗೆ ಹೋಗೋಣ ಅಂದ್ಕೊಂಡು ಮಾತಾಡಿಕೊಂಡು ನಾವು 4-5 ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡ್ವಿ. ಇಟ್ ಬಿಕೇಮ್ ಸೀರಿಯಸ್ ಓನ್ಲಿ ಆಫ್ಟರ್ ಮೈ ಮಾಸ್ಟರ್ಸ್. ಅಲ್ಲಿ ತನಕ ಆಟ ಹೆಚ್ಚು, ಪಾಠ ಕಡಿಮೆ, ಆ ಥರ ಇತ್ತು. ಆಫ್ಟರ್ ದಿ ಮಾಸ್ಟರ್ಸ್ ಡಿಗ್ರಿ ಐ ಬಿಕೇಮ್ ಸೀರಿಯಸ್, ಮುಂದೆ ಏನಾಗುತ್ತೆ ಅಂತ. ಸೊ ಆಗ ದೆನ್ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿದೆ. ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಸಿಕ್ತು ನನಗೆ. ಅದಾದಮೇಲೆ ಆಸ್ಟ್ರೇಲಿಯಾಕ್ಕೆ ಹೋದೆ. ಸೊ ದಟ್ ಈಸ್ ದಿ ಎಜುಕೇಷನಲ್ ಬ್ಯಾಕ್ಗ್ರೌಂಡ್. ಫ್ಯಾಮಿಲಿ ಅಂದರೆ ಇವಾಗ ಏನೇ ಒಂದು ಮಾಡಬೇಕಂದ್ರೆ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್. ಸೊ ಫಾದರ್ಸ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು. ನಿಮಗೆ ಒಂದು ಅಣ್ಣ ಇದ್ದಾರೆ, ನಾನು ಅಕ್ಕ, ನನ್ನ ತಂಗಿ ಇದ್ದಾಳೆ. ಸೊ ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ ಅಂದರೆ ದರ್ಸ್ ಅನ್ ಇನ್ಫ್ಲೂಯೆನ್ಸ್ ಒಂದು ಎಲ್ಡರ್ ಬ್ರದರ್ದಾಗಿರ್ಬೋದು ಆಗುತ್ತೆ. ಯಾಕೆಂದರೆ ಮನೆಗಳಲ್ಲಿ ಯೂಶ್ವಲಿ ಆ ರೀತಿ ಆಗುತ್ತೆ. ನಮ್ಮ ಅಣ್ಣ ಅವರು ಮೆಡಿಕಲ್ ಮಾಡಿದವರು. ಅವರು ಆಗಲೇ ನಾನು ಶಾಲೆನಲ್ಲಿರುವಾಗಲೇ MBBSಗೆ ಸೇರಿದ್ರು ಅವರು. ಸೊ ಅವ್ರದ್ದು ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತು, ಓದಬೇಕು ಅಂತ. ಅಂದರೆ ಸುಮ್ಮನೆ ಕಾಲ ಕಳ್ಕೊಂಡಿರಬಾರ್ದು, ಓದಬೇಕು ಅಂತ. ಅದು ಒಂದು. ನಮ್ಮ ತಂದೆಯವರು ಬೇಸಿಕಲಿ ಈ ವಾಸ್ ಎ ಸ್ಕೂಲ್ ಟೀಚರ್. ಅಷ್ಟುವರೆಗೆ ನಾವೆಲ್ಲ ದೊಡ್ಡವರಾಗ ಅಷ್ಟೊತ್ತಿಗೆ ಅವರು ಬಿಟ್ಟು ಪಾಲಿಟಿಕ್ಸಿಗೆ ಬಂದು ಒಂದು 5-10 ವರ್ಷ ಪಾಲಿಟಿಕ್ಸ್ನಲ್ಲಿದ್ದು MLC ಆಗಿದ್ದರು ಒಂದು ಸಾರಿ. ಅದಾದಮೇಲೆ ಅದು ಬಿಟ್ಟು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದರು. ಸೊ ನಾವು ಸ್ವಲ್ಪ ನಮಗೆಲ್ಲ ಬುದ್ಧಿ ಬರೋವಾಗ, ಅಂದರೆ ಅರಿವು ಬರುವಾಗ ಅವರಾಗಲೇ ಎಲ್ಲ ಬಿಟ್ಟು ಪಾಲಿಟಿಕ್ಸ್ ಎಲ್ಲ ಬಿಟ್ಟು ಇನ್ಸ್ಟಿಟ್ಯೂಷನ್ಸ್ ಮಾಡಿಬಿಟ್ಟಿದ್ರು. ಸೊ ಹಂಗಾಗಿ ಅವರು ಕೂಡ ಒಂದು ರೀತಿಯಲ್ಲಿ ಮಕ್ಕಳನ್ನು ಓದಿಸ್ಬೇಕು ಅನ್ನೋದು, ನಮ್ಮನ್ನು ಓದಿಸೋದು ಅಷ್ಟೇ ಅಲ್ಲ, ಇಡೀ ಸಮಾಜದಲ್ಲಿ ಮಕ್ಕಳನ್ನು ಓದಿಸ್ಬೇಕು ಅನ್ನೋ ಕಲ್ಪನೆ ಅವರಿಗೆ. ಇಟ್ ವಾಸ್ ಅ ಟ್ರೂ ಗಾಂಧಿಯನ್. ಹಾಗಾಗಿ ಅದು ನಮಗೆ, ನಮ್ಮ ತಾಯಿ ಭಾಳ ಇನ್ನೋಸೆಂಟು. ಅವರು ಯಾರು ಅಕ್ಷರ ಕಲ್ತಿರಲಿಲ್ಲ, ಓದೋದಕ್ಕೆ ಬರೆಯೋದಕ್ಕೆ ಬರೋದು, ಅನ್ಪಡ್ ಅಂತೀವಲ್ಲ ಹಾಗೆ. ಅವರಿಗೆ ಆದರೆ ಭಾಳ ಬುದ್ಧಿವಂತರು, ಯಾವ MBAನೂ ಬೇಕಾಗಿರಲಿಲ್ಲ, ಅಷ್ಟು ಬುದ್ಧಿವಂತರು. ಅವರು ಎಲ್ಲವನ್ನು ಮ್ಯಾನೇಜ್ ಮಾಡ್ತಾರೆ. ಅಗ್ರಿಕಲ್ಚರ್ ಅವರೇ ವ್ಯವಸಾಯ ಮಾಡಿಸೋರು, ಮನೆ ಅವರೇ ಮ್ಯಾನೇಜ್ ಮಾಡೋರು, ಹಣಕಾಸಿಂದೆಲ್ಲ ಅವರೇ, ಮನೆಗೆ ಸಂಬಂಧಪಟ್ಟ ಹಾಗೆ. ಬೇರೆ ಅವನೇ ಹಣಕಾಸಿಂದಿಲ್ಲ, ಮನೆಗೆ ಸಂಬಂಧಪಟ್ಟಿದ್ದೆಲ್ಲ ಅವರೇ ನೋಡ್ಕೊತಾರೆ. ನಾವು 5 ಜನ ಮಕ್ಕಳು, ಅದರಲ್ಲಿ ನನ್ನ ಸಿಸ್ಟರ್ಸ್ 3 ಜನ, ನಮ್ಮ ಬ್ರದರ್ ಒಬ್ಬರು. ಸೊ ಎಲ್ಲರನ್ನೂ ಕೂಡ ಅವರು ಚೆನ್ನಾಗಿ ನೋಡಿಕೊಂಡು ಬೆಳೆಸಿದರು. ಹೆಣ್ಮಕ್ಳು ಆ ಕಾಲಕ್ಕೆ ಇನ್ನೂ ಸ್ವಲ್ಪ ಹಳ್ಳಿಗಾಡಿನಲ್ಲಿ ತಮ್ಗೆ ಗೊತ್ತಲ್ಲ, ಹೆಚ್ಚು ಓದೋದೇನು ಬೇಕಾಗಿಲ್ಲ, ಯಾಕೆ ಬೇಕು ಅನ್ನೋ ಕಲ್ಪನೆ ಇರೋವಂಥದ್ದು. ನಮ್ಮ ಸಿಸ್ಟರ್ಸ್ ಎಲ್ಲ SSLCಗೆ ಎಲ್ಲ ಸ್ಟಾಪ್ ಆದರು. ಒಬ್ಬಳು ಮಾತ್ರ BScಗೇನೋ ಸೇರಿಕೊಂಡು BSc ಮಾಡಿಕೊಂಡ್ಳು. ಬಟ್ ಎಲ್ಲರೂ ಹೌಸ್ ವೈಫ್ಸೇ, ಯಾರು ಕೆಲಸಕ್ಕೆ ಹೋಗೋದು ಮಾಡೋದು ಆ ಥರದ್ದು ಯೋಚನೆನೇ ಇಲ್ಲ. ಅವಾಗೆಲ್ಲ ಬೇಗ ಮದುವೆ ಮಾಡಿ ಕಳಿಸ್ಬಿಡೋದು ಅಂತ. ಆ ಥರದಲ್ಲಿ ನಮ್ಮ ಫ್ಯಾಮಿಲಿ. ಬಟ್ ವೆರಿ ಸ್ಮಾಲ್ ವೆಲ್ ನಿಟ್ ಫ್ಯಾಮಿಲಿ. ಆ್ಯಂಡ್ ಇವಾಗ ನೀವು ಹೇಳಿದ್ರಿ ನಿಮ್ಮ ತಂದೆಯವರು ಕೇಮ್ ಇನ್ ಟು ಪಾಲಿಟಿಕ್ಸ್ ಒಂದು ಸ್ಕೂಲ್ ಟೀಚರ್ ಆಗಿ ಅಂತ. ಸೊ ಆ್ಯಂಡ್ ದೆನ್ ನನಗೆ ಹೇಳ್ತಾ ಇದ್ದಾಗೆ ವಿನೋದ ಭಾವೆ ಅವರು ಮನೆಗೆಲ್ಲ ಬಂದಿದ್ರು. ಸೊ ದಟ್ ವಾಸ್ ಅನ್ ಇನ್ಫ್ಲೂಯೆನ್ಸ್ ಅದ್ರದ್ದು ಅಂತ. ಸೊ ಅದ್ರ ಬಗ್ಗೆ ಹೇಳಿ. ಅವರು ನನಗೆ ಭಾಳ ವೇಗ್ಲಿ 4-5 ವರ್ಷದ ಮಗು ಇರ್ಬೋದು. ಆವಾಗ ನಮ್ಮ ಮನೆಗೆ ವಿನೋಬಾ ಭಾವೆ ಅವರು ಬಂದು ಅಲ್ಲೇ ನಮ್ಮ ಮನೆಯಲ್ಲೇ ಉಳ್ಕೊಂಡು ಒಂದು ವಾರ ಅವರೇ ನಮ್ಮ ತಂದೆಯವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಮಾಡಿ ಅಂತ. ಸೊ ಅವರ ಒಂದು ಸಲಹೆ ಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಮ್ಮ ತಂದೆಯವರು 1959ನಲ್ಲಿ ಪ್ರಾರಂಭ ಮಾಡ್ತಾರೆ ನಮ್ಮೂರಲ್ಲಿ. ಅವ್ರು ಬಂದು ಶಿ ಸೆಡ್ ವಿನೋಬಾ ಭಾವೆ ಅವ್ರು ಬಂದು ಹೇಳಿದಾಗ, ಸೊ ಔಟ್ ಆಫ್ ದಟ್ ಇನ್ಸ್ಪಿರೇಷನ್ ಅವರು ಅವಾಗ ಈ ವಾಸ್ ಅ ಗ್ರೇಟ್ ಇನ್ಫ್ಲೂಯೆನ್ಸ್. ಮಹಾತ್ಮ ಗಾಂಧೀಜಿಯವರು ಆದಮೇಲೆ ಅವರು ಭೂದಾನ್ ಮೂವ್ಮೆಂಟ್ ಅಂತ ಮಾಡಿ ಇಡೀ ದೇಶದಲ್ಲಿ ಯಾರಾದರೂ ಜಮೀನು ಕೊಟ್ಟರೆ ಅದನ್ನು ತಗೊಂಡು ಬಡವರಿಗೆ ಕೊಡುವಂಥ ಕಾರ್ಯಕ್ರಮ. ಅದು ಒಂದು ಗ್ರೇಟೆಸ್ಟ್ ಮೂವ್ಮೆಂಟ್. ಸ್ವತಂತ್ರ ಆದ ನಂತರ ಅದು ಚಾಲನೆ ಆಯಿತು ಅಂತ. ಬಟ್ ಅವರು ಅಲ್ಲಿ ಹೇಳಿದ ಮೇಲೆ ಇಲ್ಲಿ ಶಾಂತಿನಿಕೇತನದ ವಾತಾವರಣ ಇದೆ, ಅದೇ ರೀತಿ ನೀವು ಇಲ್ಲಿ ಪ್ರಾರಂಭ ಮಾಡಿ ಅಂತ ಹೇಳಿ ಮಾಡಿದರು. ಇವತ್ತಿಗೂ ಆ ಶಾಲೆ, ನಾವೆಲ್ಲ ಅಲ್ಲೇ ಓದಿದ್ದು, ಆ ಶಾಲೆ ಮದರ್ ಇನ್ಸ್ಟಿಟ್ಯೂಷನ್ ಇವತ್ತಿಗೂ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ಸ್ ನಮ್ಮಲ್ಲಿ. 100% ರಿಸಲ್ಟ್ ಯಾವಾಗಲೂ ಬರ್ತಾ ಇರುತ್ತೆ.
ಅದು ಸ್ವಲ್ಪ ನಮಗೆ ಅದೆಲ್ಲ ಪ್ರಾರಂಭ. ಇವತ್ತು ಅದೇ ಸಂಸ್ಥೆ ಸಿದ್ಧಾರ್ಥ ವಿದ್ಯಾಸಂಸ್ಥೆ ಅಂತ ಏನು ಪ್ರಾರಂಭ ಮಾಡಿದರು, ಈಗ ನೂರಾರು ಶಾಲೆಗಳಾಗಿದೆ, ಶಾಲಾ ಕಾಲೇಜುಗಳು, ಮೆಡಿಕಲ್ ಕಾಲೇಜು ಆನ್ ದಿ ಹೈಯರ್ ಸೈಡ್, ಯೂನಿವರ್ಸಿಟಿ ಆಗಿದೆ. ಆದರೆ ಪ್ರಾರಂಭದಲ್ಲಿ ಹೈಸ್ಕೂಲ್ಗಳೇನಿತ್ತು, ಈಗ ಒಂದು 8-10 ಜಿಲ್ಲೆಯಲ್ಲಿ ಹೈಸ್ಕೂಲ್ಗಳು ಬಡ ಮಕ್ಕಳಿಗೆ. ಅಲ್ಲಿ ಯಾವುದು ಗೀಸು ಮಾಡೋದೇ ಇಲ್ಲ, ಅಲ್ಲಿ ಫೀಸ್ 10 ರೂಪಾಯಿ ಫೀಸ್ ಕೂಡ ಚಾರ್ಜ್ ಮಾಡೋದಿಲ್ಲ ಬಡ ಮಕ್ಕಳಿಗೆ ಅಂತೇಳಿ ಮಾಡಿರೋದು. ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೇವೆ, ಇವತ್ತಿಗೂ ಅದೇ ಇದೆ. ಈಗ ಅವೆಲ್ಲ ಕೆಲವೆಲ್ಲ ಈಗ ಬೆಂಗಳೂರಿನಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಅವೆಲ್ಲ ಈಗ ಸಿಟಿ ಒಳಗಡೆ ಬಂದುಬಿಟ್ಟಿದೆ. ಅದು ಈಗ ನಾವು ಬೇರೆ ಮಾಡ್ರನ್ ಎಜುಕೇಷನ್ನಿಗೆ ಅದನ್ನು ಬದಲಾಯಿಸ್ತಾ ಇದ್ದೀವಿ. ಈಗ ನಿನ್ನೆ ಇಲ್ಲಿ ಕೊತ್ನೂರು ಅಂತ ಇದೆ, ಕೊತ್ನೂರಲ್ಲಿ ಆಲ್ಮೋಸ್ಟ್ 50 ಇಯರ್ಸ್ ಆಯ್ತೇನೋ ಅಲ್ಲಿ ಪ್ರಾರಂಭ ಮಾಡಿ ನಮ್ಮ ತಂದೆಯವರು. ಕೊತ್ನೂರು ಅವಾಗ ಎಲ್ಲೋ ಇತ್ತು ಬೆಂಗಳೂರಿಗೆ ಯಾವುದೋ ಇನ್ನೊಂದು ಊರು, ಆದರೆ ಈಗ ಇದು ಬೆಳಗಡೆ ಬಂದುಬಿಟ್ಟಿದೆ. ನಾನು ಮೊನ್ನೆ ಹೋಗಿ ಆ ಶಾಲೆನೆಲ್ಲ ಹಳೆಯ ಕಟ್ಟಡ ಏನಿದೆ ಅದೆಲ್ಲ ಹೊಡೆದಾಕಿ ಹೊಸದಾಗಿ ಕಟ್ಟಡ ಮಾಡಿ ಮಾಡ್ರನ್ ಎಜುಕೇಷನ್ ಮಕ್ಕಳಿಗೆ ಸಿಗಬೇಕು ಅನ್ನೋ ಥರ ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ಮೈಸೂರಲ್ಲಿ, ಹಾಸನದಲ್ಲಿ ಅಲ್ಲೆಲ್ಲ ಕೂಡ ಮಾಡ್ರನ್ ಎಜುಕೇಷನ್ನಿಗೆ ಸೂಟ್ ಆಗೋದ್ರಿಂದ ಬದಲಾಯಿಸ್ತಾ ಇದ್ದೀವಿ. ಬೇಸಿಕಲಿ ನಮ್ಮ ಸಂಸ್ಥೆ ಉದ್ದೇಶ ಏನು ಅಂದರೆ ನಾನ್ ಕಮರ್ಷಿಯಲ್ಲು. ಎರಡನೇದು ಬಡ ಮಕ್ಕಳಿಗೆ, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಬಂದವರಿಗೆ, ಯಾವುದೇ ಸಮುದಾಯ ಇರ್ಬೋದು, ಅದು ದಲಿತರಿರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅಥವಾ ಯಾವುದೇ ಸಮುದಾಯದಲ್ಲಿ ಬಡವರಿದ್ದಾರೆ. ಈಗ ನಾವೆಲ್ಲ ಮೇಲ್ಜಾತಿ ಅದು ಇದು ಹೇಳ್ತೀವಲ್ಲ, ಆ ಥರದಲ್ಲಿ ಅವರಲ್ಲೂ ಬಡವರಿದ್ದಾರೆ, ಅವರಿಗೆ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ತಂದೆಯವರ ಕಲ್ಪನೆ. ಅದೇ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮಣ್ಣ ಅವರು MBBS ಮಾಡಿ MS ಮಾಡಿ ಆಪ್ಥಮಾಲಜಿನಲ್ಲಿ ಐ ಸರ್ಜನ್ ಆಗಿದ್ದರು. ಆಮೇಲೆ ಅವರು ಗೌರ್ಮೆಂಟ್ ಸರ್ವಿಸನ್ನ ಬಿಟ್ಟು ನಾವು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದಾಗ ನಮ್ಮ ಜೊತೆಯಲ್ಲಿ ಸೇರಿಕೊಂಡ್ರು. ಅವರು ಸಂಸ್ಥೆ ನಮ್ಮ ತಂದೆಯವರು ಆದಮೇಲೆ ಅವರನ್ನು ಜವಾಬ್ದಾರಿ ಕೊಟ್ಟಿದ್ವಿ. ಅವರು ನಡೆಸಿದರು. ಅವರು ತೀರ್ಕೊಂಡು 3 ವರ್ಷ ಆಯಿತು. ಈಗ ನಾನು ಅದನ್ನು ಜವಾಬ್ದಾರಿ ತೊಗೊಂಡು ನಡೆಸ್ತಾ ಇದ್ದೀನಿ. ಈ ಮಧ್ಯೆ ಪಾಲಿಟಿಕ್ಸಿಗೆ ಎಂಟ್ರಿ. ಅದೇ ಹೆಂಗೆ ಸರ್ MSc ಮಾಡಿ ಅದರಲ್ಲಿ ಡಾಕ್ಟರೇಟ್ ಮಾಡಿ ಇನ್ಫ್ಲೂಯೆನ್ಸ್ ಏನು ನಮಗೆ? ನಾವು ಮೆಡಿಕಲ್ ಕಾಲೇಜ್ ಮಾಡುವಂಥ ಸಂದರ್ಭದಲ್ಲಿ ನಾನು ಆಗ್ತಾನೆ ಆಸ್ಟ್ರೇಲಿಯಾದಿಂದ ಬಂದಿದ್ದೆ. ಬಂದಾಗ ನಮ್ಮ ತಂದೆಯವರು ಇಲ್ಲೇ ಇರಬೇಕಪ್ಪ, ನೀನು ಮತ್ತೆ ವಾಪಸ್ ಹೋಗ್ಬಾರ್ದು. ಸೊ ಅದು ಹಾಗೆ ಉಳ್ಕೊಂಡ ಮೇಲೆ ಅವರು ಸಂಸ್ಥೆ ನೋಡ್ಕೊಳ್ಳೋವಾಗ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಬಂತು. ಆಗ ಉದ್ಘಾಟನೆಗೆ ನಾವು ರಾಜೀವ್ ಗಾಂಧಿ ಕರೆದಿದ್ವಿ. ಆಗ ಅವರು ಪ್ರೈಮ್ ಮಿನಿಸ್ಟರ್ ಇದ್ದರು. ಅವರು ಯಂಗ್ಸ್ಟರ್ಸ್ನೆಲ್ಲ ನೋಡಿ ಈ ಹ್ಯಾಡ್ ಎ ವಿಷನ್, ಒಂದು ಮಾಡರ್ನ್ ಇಂಡಿಯಾ ಕಟ್ಟಬೇಕು ಅನ್ನೋ ಕಲ್ಪನೆ ಇತ್ತು ಅವರಿಗೆ. ಸೊ ಯಂಗರ್ ಜನ್ರೇಷನ್ಸ್ ಎಲ್ಲ ಸ್ವಲ್ಪ ಅವ್ರನ್ನ ಎನ್ಕರೇಜ್ ಮಾಡೋರು. ಸೊ ನನ್ನ ಪರಿಚಯ ಆದಮೇಲೆ ಅವರು ನೀವು ವೈ ಡೋಂಟ್ ಯು ಜಾಯಿನ್ ಪಬ್ಲಿಕ್ ಲೈಫ್ ಆಗಿ ಅಂತೇಳಿ ಪಾಲಿಟಿಕ್ಸಿಗೆ ಎಂಟರ್ ಆಗಿದ್ದು. ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಆನಂತರ ಒನ್ಸ್ ಯು ಎಂಟರ್ ಇಂಟು ಪಾಲಿಟಿಕ್ಸ್ ಗೊತ್ತಲ್ಲ ನಿಮಗೆ, ಹಾಗೆ ನಡ್ಕೊಂಡು ಹೋಗುತ್ತೆ. ಸೊ 30 ಇಯರ್ಸ್ ಆಯಿತು. 30 ಇಯರ್ಸಲ್ಲಿ ಐ ಆಕ್ಯುಪೈಡ್ ರೈಟ್ ಫ್ರಮ್ ಪಾರ್ಟಿ ಪೊಸಿಷನ್ಸ್ ಎಲ್ಲ ಆಕ್ಯುಪೈ ಮಾಡಿದ್ದೆ. ಮಿನಿಸ್ಟ್ರಾಗಿ, MLA ಆಗಿ, ಮಿನಿಸ್ಟ್ರಾಗಿ ಇಲ್ಲಿವರೆಗೂ ಬಂದಿದೆ. ನೀವು ಒಂದು ಎಜುಕೇಷನಲ್ ಬ್ಯಾಕ್ಗ್ರೌಂಡಿಂದ ಬಂದು ಯು ಒನ್ಸ್ ಅನ್ ಎಜುಕೇಷನ್ ಮಿನಿಸ್ಟರ್ ಆಲ್ಸೋ. ನಿಮಗೆ ಎಷ್ಟು ಅಂದರೆ ಈಗಿನ ಟೈಮ್ ಆ್ಯಂಡ್ ಏಜಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್, ಹೆಣ್ಮಗು ಗಂಡು ಮಗು ಅನ್ನೋದು ಬಿಟ್ಟು ಹೌ ಇಂಪಾರ್ಟೆಂಟ್ ಇಸ್ ಎಜುಕೇಷನ್ ಇನ್ ಅ ಚೈಲ್ಡ್ಸ್ ಅಪ್ಬ್ರಿಂಗಿಂಗ್ ಅಂತ ಅನಿಸುತ್ತೆ ಈಗಿನ ಸನ್ನಿವೇಶದಲ್ಲಿ? ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಭಾಳ ಮುಖ್ಯ. ಅಂದರೆ ಮೊದಲೆಲ್ಲ ನಾವು ಎಜುಕೇಷನ್ ಅಂದರೆ ಏನೋ ಒಂದು ಡಿಗ್ರಿ ಮಾಡಿದರೆ, ಏನೋ ಒಂದು ಹೆಣ್ಮಗು ಅವಳು ಡಿಗ್ರಿ ಮಾಡಿದರೆ ಅವಳು ಓದಿದ್ದಾಳೆ ಅಂತ, ಅವಳ ಮ್ಯಾರೇಜ್ ಪ್ರಾಸ್ಪೆಕ್ಟ್ಸ್ ಚೆನ್ನಾಗಾಗುತ್ತೆ, ಓದಿದ್ದಾಳಪ್ಪ ಅವಳು ಅಂತ ಹೇಳಿ ಮದುವೆ ಮಾಡ್ಕೊಳ್ಳೋರು ಕೂಡ ಅದೊಂದು ಪ್ಯಾರಾಮೀಟ್ರು. ಬಟ್ ಈಗ ಹಾಗಲ್ಲ, ದುಡಿಮೆ, ಇಟ್ ಈಸ್ ಅರ್ನಿಂಗ್ ಮನಿ ಫಾರ್ ಯು. ಎಜುಕೇಷನ್ ಗಿವ್ಸ್ ಯು ಎನಫ್ ಸಪೋರ್ಟ್ ಇನ್ ಲೈಫ್ ಅಂತ. ಸೊ ಅದಕ್ಕೆ ಎಲ್ಲರೂ ಬಡವರು ಇರ್ಬೋದು ಅಥವಾ ಹೆಚ್ಚು ಹಣ ಇರೋರು ಇರ್ಬೋದು, ಎಜುಕೇಷನ್ ಬೇಸಿಕಲಿ ಬೇಕೇ ಬೇಕು ಅಂತ. ಅದರಲ್ಲೂ ಈಗ ಮಾಡ್ರನ್ ಎಜುಕೇಷನ್ ಹೆಂಗಾಗಿದೆ ಅಂತಂದರೆ, ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ನನಗೆ ಪ್ರಾಸ್ಪೆಕ್ಟ್ಸ್ ಜಾಸ್ತಿ ಇದೆ ಅನ್ನೋರಿಗೆ ಹೋಗಿದೆ. ಅದರಿಂದ ಎಜುಕೇಷನ್
ಸೊಸೈಟಿಯನ್ನೇ ಬದಲಾಯಿಸುತ್ತೆ, ಹೌದು ಇಂಡಿವಿಜುವಲ್ ಬದಲಾಯಿಸುತ್ತೆ, ಸೊಸೈಟಿನ ಬದಲಾಯಿಸುತ್ತೆ, ದೆನ್ ದೇಶನೇ ಬದಲಾಯಿಸುತ್ತೆ. ಹೌದು ಅದು ಅದು ಬೇಸಿಕ್ ನೆಸೆಸಿಟಿ ಅಂತ, ಇದು ನೋ ಮೋರ್ ಲಕ್ಸುರಿ ಇಲ್ಲ. ಎಕ್ಸಾಕ್ಟ್ಲಿ ನಾನು It ಅದೇ is ಅಂತೀನಿ ಮುಂಚೆ basic ಹೆಂಗೆ necessity. ಫುಡ್ ಎವ್ರಿಥಿಂಗ್ ವಾಸ್ ಅ ನೆಸೆಸಿಟಿ, ಇವಾಗ ಎಜುಕೇಶನ್ ಟು ಅರ್ನ್, ಸೊ ದಟ್ ಬಿಕಾಸ್ ಇವಾಗ ದುಡ್ಡು ನೆಸೆಸಿಟಿ ಆಗಿದೆ ಒಂದು ಜೀವನ ಮಾಡಬೇಕು ಅಂತಂದ್ರೆ. ಅಂಡ್ ಇವಾಗ ಎಜುಕೇಶನ್ ಅಂತ ಬಂದಾಗ ಮುಂಚೆ ಅಂದ್ರೆ ಇಟ್ ವಾಸ್ ಅ ವೆರಿ, ನನಗೆ ಹೋಲಿಸ್ಟಿಕ್ ಎಜುಕೇಶನ್ ಅಂತ ಬಂದಾಗ ಇಮೋಷನಲ್ ಲರ್ನಿಂಗ್ ಇಸ್ ಆಲ್ಸೋ ವೆರಿ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಮಕ್ಳಿಗೆ ಕೈಂಡ್ನೆಸ್ ಆಗಿರ್ಬೋದು, ಎಂಪತಿ ಆಗಿರ್ಬೋದು, ಅವ್ರಿಗೆ ಅದನ್ನೆಲ್ಲ ಹೇಳ್ಕೊಡೋದು, ಅಂದರೆ ಆಕ್ಸೆಪ್ಟೆನ್ಸ್ ಇರ್ಬೋದು, ಯಾವುದೇ ಒಂದು ಕ್ರೀಡ್ ಕಾಸ್ಟ್ ಅದೆಲ್ಲ ಬಿಟ್ಟು ಒಂದು ಹ್ಯೂಮನ್ ಆಗಿ ಆಕ್ಸೆಪ್ಟ್ ಮಾಡೋದಾಗಿರ್ಬೋದು. ಆ್ಯಸ್ ಅ ಚೈಲ್ಡ್ ಫೌಂಡೇಶನಲ್ ಇಯರ್ಸಿಂದಾನೇ ಅದನ್ನು ಹೋಲಿಸ್ಟಿಕ್ ಆಗಿ ಇಮೋಷನಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಇಫ್ ದೇ ಇನ್ಕ್ಲೂಡೆಡ್ ಇನ್ ದ ಕರಿಕ್ಯುಲಮ್, ವಿಲ್ ಇಟ್ ಹೆಲ್ಪ್ ಇನ್ ದ ಅಪ್ಬ್ರಿಂಗಿಂಗ್ ಒಂದು ಚೈಲ್ಡ್ನ ವೆನ್ ಹಿ ಬಿಕಮ್ಸ್ ಇನ್ ಟು ಅ ಮ್ಯಾನ್ ಆರ್ ಅ ವುಮೆನ್, ವೆನ್ ದೇ ಬಿಕಮ್ ಓವರ್ ದ ಏಜ್ ಆಫ್ 18 ವರ್ಷ ಆದಮೇಲೆ ಒಂದು ಸೊಸೈಟಿಲಾಗಿರ್ಬೋದು ಬಿಕಮ್ಸ್ ಅ ಫುಲ್ ಹ್ಯೂಮನ್ ಅಂತ. ಸೊ ಶುಡ್ ದ್ಯಾಟ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದ ಕರಿಕ್ಯುಲಮ್ ಅಂತ. ಲರ್ನಿಂಗ್ ಪ್ರಾಸೆಸ್ನಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇದೆ. ಕರೆಕ್ಟ್. ನಾವು ಪ್ರೈಮರಿ ಸ್ಕೂಲಲ್ಲಾಗಲಿ, ಮಿಡ್ಲ್ ಸ್ಕೂಲ್, ಹೈಸ್ಕೂಲಲ್ಲಾಗಲಿ ಇದೆಲ್ಲ ಹೇಳಿದರೆ ಅವು ಗೊತ್ತೂ ಆಗೋದಿಲ್ಲ. ಏನಿದ್ರು ಡಿಗ್ರಿ ಪ್ರೋಗ್ರಾಮ್ಸ್ನಲ್ಲಿ ಇದೆಲ್ಲ ನಾವು ಹಾಕ್ಬೋದು. ಇನ್ಕಲ್ಕೇಟ್ ನಮ್ಮಲ್ಲಿ ಕೆಲವು ಕೋರ್ಸಸ್ ಇದ್ದಾವೆ, ಅದರಲ್ಲಿ ಪಾರ್ಟ್ ಆಫ್ ಕರಿಕ್ಯುಲಮ್ ಸೈಕಾಲಜಿ ಕೋರ್ಸನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಅಲ್ಲಿ ಇವೆಲ್ಲ ಕಲಿಸ್ಕೊಡ್ತಾರೆ. ಹೌ ಒನ್ ಕ್ಯಾನ್ ಬಿಕಮ್ ಸ್ಟ್ರಾಂಗ್, ಕರೆಕ್ಟ್, ಇಂಪ್ಯಾಕ್ಟ್ ಯಾವುದ್ರ ಮೇಲೆ ಆಗುತ್ತೆ, ಮನಸ್ಸಿನ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಅದನ್ನ ಹೆಂಗೆ ಓವರ್ಕಮ್ ಮಾಡೋದು, ಇದನ್ನೆಲ್ಲ ಸೈಕಾಲಜಿ ಕೋರ್ಸಸ್ಸಲ್ಲಿ ಹೇಳ್ಕೊಡ್ತಾರೆ. ಟೈಮ್ ಆಫ್ ಸೋಷಿಯಲ್ ಮೀಡಿಯಾ ಹೌದು. ಅಂಡ್ ಟ್ರೋಲಿಂಗ್ ಎಲ್ಲ ಎವ್ರಿಬಡಿ ಬಿಕಮ್ಸ್ ಅ ಪಾರ್ಟ್. ನಮ್ಮಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ನಮಗೆ ಇವೆಲ್ಲ ಕೋರ್ಸಸ್ಗಳಿತ್ತು. ಇನ್ಫ್ಯಾಕ್ಟ್ ಫಸ್ಟ್ ಇಯರ್ನಲ್ಲೇ ನಮಗೆ ಸೈಕಾಲಜಿ ಕೋರ್ಸ್ ಇತ್ತು. ಸೊ ಅದರಲ್ಲಿ ಅಗ್ರಿಕಲ್ಚರ್ ಅಂದರೆ ಫಾರ್ಮರ್ಸ್ ಜೊತೆ ಹೆಚ್ಚು ಸಂಪರ್ಕ ಬರುತ್ತೆ ಅಂತೇಳಿ ಅವರಿಗೆ ರೂರಲ್ ಸೈಕಾಲಜಿ ಅಂತ ಕೂಡ ಇಟ್ಟಿದ್ರು. ಒಬ್ಬ ಫಾರ್ಮರ್ ಜೊತೆ ಹೇಗೆ ನೀವು ನಡ್ಕೋಬೇಕು, ಯಾವ ರೀತಿ ಅವ್ರು ಇಂಟ್ರ್ಯಾಕ್ಟ್ ಮಾಡಬೇಕು ಅನ್ನೋವರೆಗೂ ಹೇಳ್ಕೊಡೋರು. ಸೊ ಈಗ ಅದು ಪಾಸಿಬಲಿ ಈ MBAಗಳು ಇವೆಲ್ಲ ಮಾಡುವಾಗ ಅದೆಲ್ಲ ಹೇಳ್ಕೊಡ್ತಾರೆ. HR ಕೋರ್ಸ್ ಮಾಡುವಾಗ ಅಥವಾ ಬೇರೆ ಬೇರೆ ಕೋರ್ಸ್ ಮಾಡುವಾಗ ಇದೆಲ್ಲ ಪಾರ್ಟ್ ಆಫ್ ದಿ ಕರಿಕ್ಯುಲಮ್ ಅಂತ ಮಾಡ್ತಾರೆ. ಬಟ್ ಇಟ್ ಈಸ್ ನೆಸೆಸರಿ. ಈಗಿನ ಮಾಡರ್ನ್ ಸೊಸೈಟಿಗೆ ಅದೆಲ್ಲ ಬೇಕಾಗುತ್ತೆ. ಅಂದರೆ ನಾನು ಬಿಕಾಸ್ ಐ ಫ್ರಮ್ ದ ಸಿನಿಮಾ ಇಂಡಸ್ಟ್ರಿ, ಅಲ್ಲಿಂದ ಬರೋದ್ರಿಂದ ಒಂದು ಕ್ವೆಶ್ಚನ್ ಅಂದರೆ, ನೀವು ಸ್ಕೂಲ್ ಆ್ಯಂಡ್ ಕಾಲೇಜಸಲ್ಲಿದ್ದಾಗ ಸಿನಿಮಾ ಇಂಟ್ರೆಸ್ಟ್ ಇತ್ತಾ ಅಥವಾ ನೋಡ್ತಾ ಇದ್ರ? ಆ್ಯಂಡ್ ಯಾವ್ದು ಒಂದು ಸಿನಿಮಾ ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿದ್ದು, ಅಥವಾ ಆ್ಯಕ್ಟರ್ ಆರ್ ಆ್ಯಕ್ಟ್ರೆಸ್ ಆ ಥರ ನಿಮ್ಗೊಂದು ಇನ್ಫ್ಲೂಯೆನ್ಸ್ ಮಾಡಿದ್ದು? ಇಲ್ಲ, ಅವಾಗೆಲ್ಲ ಚಿಕ್ಕನ್ನಲ್ಲಿ ಪಿಕ್ಚರ್ಗೆ ಹೋಗೋದು ಇಲ್ಲ, ಅದೇ ಬಿಟ್ಟರೆ ಬೇರೆ ಏನಿಲ್ಲ. ದರ್ ವಾಸ್ ನೋ ಸೋಷಿಯಲ್ ಮೀಡಿಯಾ, ದರ್ ಇಸ್ ನೋ ಟೆಲಿವಿಷನ್, ದರ್ ಇಸ್ ನೋ ರೇಡಿಯೋ. ಮ್ಯಾಕ್ಸಿಮಮ್ ಅಂದರೆ ರೇಡಿಯೋದಲ್ಲಿ ರೇಡಿಯೋ ಶ್ರೀಲಂಕಾ ಅಂತ ಬರೋದು, ಅದನ್ನು ಹಾಕೋದು, BBC ನ್ಯೂಸ್ ಕೇಳೋದು, ಈ ಥರದ್ದು ಬಿಟ್ಟರೆ ಬೇರೆ ಏನು ರೇಡಿಯೋದಲ್ಲಿ ಕೂಡ ಹಾಡು ಹೇಳೋದು, ಹಾಡು ಕೇಳೋದು, ಈ ಥರದ್ದು ಬಿಟ್ಟರೆ ಬೇರೆ ಏನಿಲ್ಲ. ಸಿನಿಮಾ ಎಸ್, ಅವಾಗೆಲ್ಲ ಭಾಳ ಕಷ್ಟ ಬಿದ್ದು ಸಿನಿಮಾಗೆ ಹೋಗಬೇಕು, ಯಾಕೆಂದರೆ ಸಿನಿಮಾಗೆ ಹೋದರೆ ಒದೆ ಬೀಳುತ್ತೆ, ಆ ಥರದ್ದು ಪರಿಸ್ಥಿತಿಗಳು. ಹಾಗಾಗಿ ನಮಗೆ ದೂರದಲ್ಲಿ ಹಳ್ಳಿನಲ್ಲಿದ್ದು. ಕಾಲೇಜಿಗೆ ಬಂದಾಗ ವಾರಕ್ಕೆ ಒಂದು ದಿವಸ ಒಂದು ಪಿಕ್ಚರ್ಗೆ ಹೋಗೋದು ಅದೆಲ್ಲ ಇತ್ತು. ಭಾಳಷ್ಟು ಇಂಗ್ಲೀಷ್ ಪಿಕ್ಚರ್ ನೋಡ್ತಾ ಇದ್ದೆ. ನಮ್ಮಲ್ಲಿ ಇಲ್ಲಿ ಲಿಡೋ ಥಿಯೇಟ್ರ್ ಅಂತ ಇದೆ, ಅಲ್ಲಿ ಎಲ್ಲ ಲೇಟೆಸ್ಟ್ ಇಂಗ್ಲೀಷ್ ಫಿಲಮ್ಸ್ ಬರೋದು. ಅಂದರೆ ರಿಲೀಸ್ ಆಗಿದ್ದೇ ಬರ್ತಿರಲಿಲ್ಲ, ಅಲ್ಲಿ ರಿಲೀಸ್ ಆಗಿದ್ದು ಒಂದು 6 ತಿಂಗಳಿಗೆ ಒಂದು ವರ್ಷಕ್ಕೋ ಏನೋ ಬರೋದು, ಅದೇ ಗ್ರೇಟ್ ಅಲ್ಲ ಆ ಕಾಲದಲ್ಲಿ. ಸೊ ಅದೆಲ್ಲ ಭಾಳ ನೋಡ್ತಾ ಇದ್ವಿ. ಸುಮಾರು ಪಿಕ್ಚರ್ ನೋಡಿದ್ದೇನೆ. ನೋಡಿ ರಾತ್ರಿ ಬಂದ್ಬಿಡೋದು. ಅಲ್ಲ ಫಸ್ಟ್ ಶೋಗೆ ಹೋದರೆ ಅಲ್ಲಿಂದ ಓಡ್ಕೊಂಡು ಬರ್ತಿದ್ದೋ, ಎಷ್ಟೋ ಸರಿ ಬಸ್ಗಳು ಸಿಗ್ತಾ ಇರಲಿಲ್ಲ. ಶಿವಾಜಿನಗರ ಅಲ್ಲಿಂದ ಬಸ್ ಮಿಸ್ ಆಗಿಬಿಟ್ರೆ 5 ನಿಮಿಷದಲ್ಲಿ ಒಂದೇ ಒಂದು ಬಸ್ ಇತ್ತು, ಮಿಸ್ ಆಗ್ತಾಯಿತ್ತು. ಅವಾಗ ಅಲ್ಲಿಂದ ನಡ್ಕೊಂಡು ಹಾಸ್ಟೆಲ್ಗೆ ಬರ್ತಾಯಿದ್ದು. ಅಂದರೆ ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಇಂಡಸ್ಟ್ರಿಯಿಂದ ನಾವಿವಾಗ ತುಂಬ ವರ್ಷಗಳಿಂದ ಇಂಡಸ್ಟ್ರಿಗೋಸ್ಕರ ಒಂದು ಅಂದರೆ ಫಿಲ್ಮ್ ಸಿಟಿ ಮಾಡಬೇಕು ಅಥವಾ ಮೈಸೂರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಲಾಸ್ಟ್ ಇಯರ್ ಕೂಡ ದಸರಾ ಟೈಮಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಅವ್ರು ಹೇಳಿದ್ರು, ಸಿದ್ದರಾಮಯ್ಯ ಸರ್ ಬಂದು ಹೇಳಿದ್ರು, ಇಲ್ಲ ಮೈಸೂರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಅಂದರೆ ಈ ವರ್ಷಗಳಲ್ಲಿ ನೋಡ್ಕೊಂಡು ಬಂದರೆ KGF ಆಗಿರ್ಬೋದು, 1, 2, ಕಾಂತಾರ, ಚಾರ್ಲಿ 777, ಈ ವರ್ಷ ಮ್ಯಾಕ್ಸ್, ಭೀಮಾ, ಇಟ್ ಆಲ್ ಬ್ರಿಂಗ್ಸ್ ಮನಿ ಬ್ಯಾಕ್ ಇನ್ ಟು ದ ಸ್ಟೇಟ್.
ಸೊ ಅದು ಒಂದು ಸೋರ್ಸ್ ನಮ್ಮ ಎಕಾನಮಿನ ಬೂಸ್ಟ್ ಮಾಡೋದಕ್ಕೆ ಇಟ್ ಈಸ್ ಅನ್ ಅದರ್ ಸೋರ್ಸ್ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು. ಯಾಕಂದರೆ ಅದಲ್ಲದೆ ನಾಟ್ ಓನ್ಲಿ ಇನ್ ಅ ಫೈನಾನ್ಷಿಯಲ್ ವೇ ಬಟ್ ನೀವು ಹೇಳ್ದಂಗೆ ಮೆಮರೀಸ್, ಒಂದು ಫ್ಯಾಮಿಲಿಗೆ ಒಂದು ಮೆಮರೀಸ್ ಕಟ್ಕೊಡುತ್ತೆ ಸಿನಿಮಾ. ಅಲ್ಲಿಗೆ ಹೋಗೋದಾಗಿರ್ಬೋದು, ವಾಟ್ ಯು ಟೇಕ್ ಅವೇಗಿಂತ ದಸ್ ಅ ಮೆಮರಿ. ನಾವು ಹೋಗಿ ಪಾಪ್ಕಾರ್ನ್ ತಿಂದ್ವಿ, ವಿ ಡಿಡ್ ಆಲ್ ಆಫ್ ದಟ್ ಅನ್ನೋದು ಒಂದು ಮೆಮರಿ ಕ್ರಿಯೇಟ್ ಮಾಡುತ್ತೆ. ಸೊ ಹೌ ಇಂಪಾರ್ಟೆಂಟ್ ಅಂದರೆ ಅಲ್ಲಿ ಒಂದು ಸೆಟ್ ಹಾಕೋದು, ಫ್ಲೋರ್ ಹಾಕೋದು ಒಂದು ಸಿನಿಮಾ ಇಂಡಸ್ಟ್ರಿಗೆ ಅಲ್ಲೇ ನಮ್ಗೆ ಹತ್ರ ಆಗುತ್ತೆ. ಸೊ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಇಸ್ ಆಲ್ಸೋ ಅವಾಗ ನಮ್ಮ ಸ್ಟೇಟಲ್ಲೇ ಇನ್ವೆಸ್ಟ್ಮೆಂಟ್ ಕೂಡ ಆಗುತ್ತೆ. ಸೊ ಅದು ಅಲ್ಲದೆ ಮೇನ್ ಥಿಂಗ್ ದಟ್ ಪ್ರಾಬಬ್ಲಿ ನಮಗೆ ಇಂಡಸ್ಟ್ರಿಯಿಂದ ಎಕ್ವಿಪ್ಮೆಂಟ್, ದ ಬೆಸ್ಟ್ ಆಫ್ ದ ಬೆಸ್ಟ್ ಎಕ್ವಿಪ್ಮೆಂಟ್ ಇಲ್ಲೇ ಇದ್ದಾಗ ನಮ್ಗೆ ಆ ಕಾಸ್ಟ್ ಕಟ್ ಆದಾಗ ಎವ್ರಿಥಿಂಗ್ ಗೋಸ್ ಇನ್ ಟು ದ ಸಿನಿಮಾ. ಸೊ ಹೌ ಇಂಪಾರ್ಟೆಂಟ್ ಆ್ಯಂಡ್ ಹೌ ಫಾಸ್ಟ್ ಅದನ್ನು ಎಷ್ಟು ಬೇಗ ಮಾಡೋಕ್ಕೆ ಸಾಧ್ಯ, ಭಾಳ ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೀವಿ ಅದನ್ನು. ನೋಡಿ, ಫಿಲ್ಮ್ ಇಂಡಸ್ಟ್ರಿ ಟೋಟಲಿ ಇಟ್ಸ್ ಎ ಡಿಫ್ರೆಂಟ್ ಸಬ್ಜೆಕ್ಟ್. ನನಗೇನು ಅಷ್ಟು ಹೆಚ್ಚು ಗೊತ್ತಿಲ್ಲದೆ ಇದ್ದರೂ ಕೂಡ ನಮಗೆ ಸ್ವಲ್ಪ ಆದರೂ ಗೊತ್ತಲ್ಲ. ಮೊದಲೆಲ್ಲ ಫಿಲ್ಮ್ಸ್ ಅಂತ ಹೇಳಿದರೆ ಮಾರಲ್ ಸ್ಟೋರಿ ಇರ್ತಾಯಿತ್ತು. ವಾಟ್ ವಾಸ್ ದಿ ಫಿಲ್ಮ್ ಇಂಡಸ್ಟ್ರಿ ಉದ್ದೇಶ ಏನು ಅಂದರೆ ಸಮಾಜದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು, ಯಂಗರ್ ಜನ್ರೇಷನ್ಗೆ ಅಥವಾ ಇಡೀ ಜನರೇಷನ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಆವಾಗ ಏನಾಗೋದು, ಮೈಥಾಲಜಿಗಳು, ಸ್ಟೋರೀಸು, ರಾಮಾಯಣ ಮಹಾಭಾರತ ಇದ್ರ ಮೇಲೆ ಥೀಮು ಮಾಡಿಕೊಂಡು ಮಾಡೋರು, ಅಥವಾ ಸಮಾಜದಲ್ಲಿ ಸೋಷಿಯಲ್ ಇಶ್ಯೂಸ್ ಇರ್ತಾಯಿತ್ತು. ಆ ಸೋಷಿಯಲ್ ಇಶ್ಯೂಸು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಒಂದು ಫ್ಯಾಮಿಲಿನಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಅಥವಾ ಅದರಿಂದ ಸೊಸೈಟಿಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಇದನ್ನೆಲ್ಲ ಅವರು ಕತೆಗಳೆಲ್ಲ ಬರ್ಕೊಂಡು ಫಿಲ್ಮ್ಸ್ ಮಾಡೋರು. ಸ್ಲೋಲಿ ಅದರಲ್ಲಿ ಅಫ್ಕೋರ್ಸ್ ಕಮರ್ಷಿಯಲ್ ಆಸ್ಪೆಕ್ಟು ಇರ್ತಾಯಿತ್ತು, ಬಟ್ ಸ್ಲೋಲಿ ಇಟ್ ಬಿಕೇಮ್ ಮೋರ್ ಕಮರ್ಷಿಯಲ್ ದ್ಯಾನ್ ದಿ ಮಾರಲ್ ಸ್ಟೋರೀಸ್. ಆ ಥರ ಈಗೆಲ್ಲ ಹೆಚ್ಚು ಕಮರ್ಷಿಯಲ್ ಇರುತ್ತೆ. ಕೆಲವು ಫಿಲ್ಮ್ಸು ತುಂಬ ಮಾರಲ್ ಸ್ಟೋರೀಸ್ಗಳನ್ನೆಲ್ಲ ತೋರಿಸೋಂಥದ್ದು ಇರುತ್ತೆ, ಬಟ್ ಕೆಲವು ಜನರಲಿ ಕಮರ್ಷಿಯಲ್, ಒಂದು ಎಂಟರ್ಟೈನ್ಮೆಂಟ್. ಫಿಲ್ಮ್ ಇಂಡಸ್ಟ್ರಿ ಈಸ್ ನಾವು ಏನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಆಗ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಒಂದು ಸ್ಟೋರಿ ಟೆಲ್ಲರ್ ಥರ ಸಮಾಜಕ್ಕೆ ಕನ್ಸರ್ನ್, ಸೊಸೈಟಿ ಕನ್ಸರ್ನ್. ಈಗ ಸೊಸೈಟಿ ಕನ್ಸರ್ನ ಜೊತೆಗೆ ಕಮರ್ಷಿಯಲ್ ಆಸ್ಪೆಕ್ಟು ಆಗಬೇಕು ಅಂತ. ಸೊ ಅದರಿಂದ ದಟ್ ಈಸ್ ಹೌ ಇಟ್ ಹ್ಯಾಸ್ ಗ್ರೋನ್ ಸೋ ಬಿಗ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಆಗೋಷ್ಟು ಫಿಲ್ಮ್ ಪ್ರೊಡಕ್ಷನ್ ಬಹುಶಃ ಪ್ರಪಂಚದಲ್ಲಿ ಎಲ್ಲೂ ಆಗಲ್ಲ ಅನಿಸುತ್ತೆ. ಈಗ ಎಲ್ಲಿ ಪ್ರತಿ ಸ್ಟೇಟಲ್ಲೂ ಫಿಲ್ಮ್ ಇಂಡಸ್ಟ್ರಿ ಆನ್ ಇಟ್ಸ್ ಓನ್ ಇಟ್ ಹ್ಯಾಸ್ ಗ್ರೋನ್. ಅದೇ ಥರ ಆ್ಯಸ್ ಎ ಕಂಟ್ರಿ ತೊಗೊಂಡ್ರೆ ಹಾಲಿವುಡ್ಡಲ್ಲಿ ಹಾಗೋದ್ರೆ 10ರಷ್ಟು ಜಾಸ್ತಿ ಇಲ್ಲೇ ಆಗುತ್ತೆ. ಸೊ ಇಟ್ಸ್ ಎ ಟೋಟಲಿ ಎ ಡಿಫ್ರೆಂಟ್ ಸಬ್ಜೆಕ್ಟ್ ಆಲ್ ಟುಗೆದರ್. ನಮಗೇನು ಅವೆಲ್ಲ ಅರ್ಥ ಆಗ್ತಿದ್ದಿಲ್ಲ. ನಾವು ಹೋಗೋದು ಒಂದು ಪಿಕ್ಚರ್ ನೋಡೋದು, ಪಿಕ್ಚರ್ ನೋಡಿದ್ರೆ ಅದರಲ್ಲಿ ಏನಾದರೂ ಮಾರಲ್ ಸ್ಟೋರಿ ಇದ್ದರೆ ಎಲ್ಲ ಮಾತಾಡ್ಕೊಂಡು ಬರ್ತಾಯಿದ್ವಿ. ಎಂಟರ್ಟೈನ್ಮೆಂಟು ಒಂದು ಇನ್ ಎ ವೇ, ಹಾಡುಗಳಿರೋದು, ಡಾನ್ಸ್ಗಳಿರೋದು, ಅದೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ. ಸೊ ಹಾಗಾಗಿ ನೌ ಇಟ್ ಈಸ್ ಎ ಡಿಫ್ರೆಂಟ್ ಸ್ಟೋರಿ. ಅಂದರೆ ಇವಾಗ ದ ಅದರ್ ಥಿಂಗ್ ಇಸ್, ನೀವು ನ್ಯಾಷನಲ್ ಲೆವೆಲ್ ಆ್ಯತ್ಲೀಟ್ ಅಂತ ಹೇಳಿದ್ರಿ, ಫುಟ್ಬಾಲ್ ಆಡ್ತಾ ಇದ್ರಿ, ಅಥ್ಲೆಟಿಕ್ಸಲ್ಲಿದ್ರಿ ಅಂತ. ನಾನು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್. ಸೊ ನನಗೆ ಒಂದಿಷ್ಟು ಆ್ಯಸ್ ಅ ಕ್ರೀಡಾಪಟು ಆಗಿ, ಒಂದು ಆ್ಯತ್ಲೀಟ್ ಆಗಿ, ನಿಮಗೆ ಪ್ರಾಬಬ್ಲಿ ಆ ಏಜಲ್ಲಿ ಇಫ್ ಯು ಹ್ಯಾಡ್ ದ ರೈಟ್ ಕೈಂಡ್ ಆಫ್ ರಿಸೋರ್ಸಸ್, ನೀವು ವುಡ್ ಯು ಹ್ಯಾವ್ ಟೇಕನ್ ಅಪ್ ಪ್ರೊಫೆಷನ್ ಆಸ್ ಅನ್ ಆ್ಯತ್ಲೀಟ್ ಅಂತ? ಆ ರೀತಿಯ ಅವಕಾಶಗಳು ನಮಗೆ ಇರಲಿಲ್ಲ. ಯಾಕೆಂದರೆ ದೆರ್ ವಾಸ್ ವೆರಿ ಲಿಟಲ್ ಮನಿ ಇನ್ವಾಲ್ವ್ಡ್. ಈಗ ಫುಟ್ಬಾಲ್ನಲ್ಲಿ, ಇವತ್ತಿಗೂ ಫುಟ್ಬಾಲ್ನಲ್ಲಿ ನೀವು ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋದರೂ ಕೂಡ ಹಣ ಸಿಗೋದಿಲ್ಲ ಇಂಡಿಯಾದಲ್ಲಿ, ಇಂಡಿಯನ್ ಸ್ಪೋರ್ಟ್ಸಲ್ಲಿ. ಸೊ ಆ ಕಾಲಕ್ಕಂತೂ ಏನು ಝೀರೋ. ಇಟ್ಸ್ ಓನ್ಲಿ ಔಟ್ ಆಫ್ ಯುವರ್ ಇಂಟ್ರೆಸ್ಟ್ ಆರ್ ಸಂಬಡಿ ಫೋರ್ಸಸ್ ಯು ಟು ಡೂ ಇಟ್. ನನಗೇನಾಯಿತು ಅಂದರೆ, ನಾನು ಅಥ್ಲೆಟಿಕ್ಸ್ನಲ್ಲಿದ್ದವನು, ಹಾಗೆ ಫುಟ್ಬಾಲ್ ಆಡ್ಕೊಂಡು ಜೊತೆಗೆ ನಮಗೆ ಇತ್ತು. ಅದಕ್ಕೆ ಐ ಥಿಂಕ್ ಯು ಡೋಂಟ್ ಲುಕ್ 73-year-old ಬಿಕಾಸ್ ಯು ಹ್ಯಾವ್ ದಟ್ ಝೀಲ್ ಇನ್ ಯು ಇನ್ನು ಸ್ಪೋರ್ಟ್ಸ್. ಸೊ ನನಗೆ ಆಮೇಲೆ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ನಾನು ಆಗಲೇ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ದೆ, ಬಾಯ್ಸ್ ಅಂಡರ್ 16. ಸೊ ಆಗ ನನಗೆ ಅಲ್ಲಿಂದ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಹೋಯಿತು. ಸೊ ಕೋಚ್ ಬಂದರು, ಕೋಚ್ ಮಾಡಿದರು. ದೆನ್ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ, ಆಲ್ ಇಂಡಿಯಾ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ. ದೆನ್ ಕಂಬೈನ್ಡ್ ಯೂನಿವರ್ಸಿಟೀಸು ವರ್ಲ್ಡ್ ಟೀಮಿಗೆ ಸೆಲೆಕ್ಟ್ ಆಗಿದೆ. ಸೊ ನಮಗೆ ಹಂಗೆ ಇಂಟ್ರೆಸ್ಟ್ ಹಾಗೆ ಡೆವಲಪ್ ಆಯ್ತು. ದೆರ್ ವಾಸ್ ನೋ ಮನಿ ಇನ್ ವರ್ಲ್ಡ್. ಪ್ರೊಫೆಷ್ನಲಿಸಮ್ ಅಂತ ಯಾವುದು ಬರಲೇ ಇಲ್ಲ. ಸಾಕರ್, ಫುಟ್ಬಾಲ್ ಏನು ಹೇಳ್ತೀವಿ ನಾವು, ಅದನ್ನು
ನಮಗೆ ಒಂಥರ ಅಥ್ಲೆಟಿಕ್ಸಲ್ಲಿ ಬ್ರೇಕ್ ಇರೋದು 2-3 ತಿಂಗಳು ಬ್ರೇಕ್ ಇರೋದು ಆ ಸೀಸನ್. ಆಗ ಫುಟ್ಬಾಲಿಗೆ ಕಳಿಸೋರು, ಯಾಕೆಂದರೆ ಸ್ಟೆಮಿನಾ ಬಿಲ್ಡಪ್ ಆಗಲಿ, ಎಂಡ್ಯೂರೆನ್ಸ್ ಆಗಬೇಕು ಅಂತ. ಸೊ ದೆನ್ ಐ ಬಿಕೇಮ್ ಎ ಕೈಂಡ್ ಆಫ್ ಎ ನಾಟ್ ಎ ಪ್ರೊಫೆಷ್ನಲ್ ಬಟ್ ಸೀರಿಯಸ್ ಪ್ಲೇಯರ್ ಇನ್ ಫುಟ್ಬಾಲ್. ಸೌತ್ ಝೋನಿಗೆ ಆಡಿದೆ. ಅದಾದಮೇಲೆ ಅಡ್ಲೈಡಿಗೆ ಹೋದಾಗ ಅಲ್ಲಿ ಅಡ್ಲೈಡ್ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ಸಿಗೆ ಆಡ್ತಾಯಿದ್ದೆ. ಅಲ್ಲಿ ಕೂಡ ಅಲ್ಲಿ ಪ್ರೊಫೆಷನಲ್ ಅಷ್ಟೊತ್ತಿಗಾಗಲೇ ಪ್ರೊಫೆಷನಲ್ ಟೀಮ್ಸ್ ಡೆವಲಪ್ ಆಗಿತ್ತು. ಬಟ್ ನಾನು ಅಡ್ಲೈಡ್ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ಸ್ಗೆ ಆಡ್ತಿದ್ದೆ. ಅಲ್ಲೆಲ್ಲ ನಮಗೇನು ಹಣಗಿನ ಕೊಡ್ತಿರ್ಲಿಲ್ಲ, ಕಾಫಿ ತಿಂಡಿ ಎಲ್ಲ ಕೊಡೋರು, ಅಷ್ಟಕ್ಕೆ ನಮಗೆ ಸಮಾಧಾನ ಆಗ್ತಿತ್ತು. ಬಟ್ ಇಟ್ ಇಸ್ ಔಟ್ ಆಫ್ ಇಂಟ್ರೆಸ್ಟ್ ಅಂತೇಳಿ. ಬಟ್ ಈಗ ಕ್ರಿಕೆಟ್ ಇರಲಿ, ಫುಟ್ಬಾಲ್ ಇರಲಿ, ಈಗ ನಾವು ಪ್ರೊಫೆಷನಲಿಸಮ್, ಟೆನ್ನಿಸ್ ಇರಲಿ, ಅದೆಲ್ಲ ದ ಜನರೇಟಿಂಗ್ ದಿ ಮನಿ. ಔಟ್ ಆಫ್ ದಟ್ ನಿಮಗೂ ಪಾರ್ಟ್ ಸಿಗುತ್ತೆ. ಆ ಥರ ಪ್ರೈಸ್ ಮನಿ ಇರುತ್ತೆ. ಸ್ಪೋರ್ಟ್ ಬಿಲ್ಡ್ಸ್ ಕ್ಯಾರೆಕ್ಟರ್ ಅಂತ. ಸೊ ನಿಮ್ಗೆ ಸಮಥಿಂಗ್ ನೀವು ನಿಮ್ಮ ಅಥ್ಲೀಟ್ ಲೈಫ್ ಅಥವಾ ಸ್ಪೋರ್ಟ್ಸ್ ಮೆನ್ ಆಗಿ ದಟ್ ಯು ವುಡ್ ಇಂಪ್ಲಿಮೆಂಟ್ ಇನ್ ಟು ಪಾಲಿಟಿಕ್ಸ್, ಪೊಲಿಟಿಕಲ್ ಲೈಫ್ ಆ ಜರ್ನಿಲಿ ಅಂತಂದ್ರೆ? ಅಂದರೆ ಒಂದು ರೀತಿಯಲ್ಲಿ 2 ಆಸ್ಪೆಕ್ಟು ನಾನು ಸ್ಪೋರ್ಟ್ಸಲ್ಲಿ ಕಲ್ತ್ಕೊಂಡಿದ್ದು. ಒಂದು ಡಿಸಿಪ್ಲಿನ್, ತುಂಬ ಡಿಸಿಪ್ಲಿನ್ ಆಗಿ ಇರ್ತಾ ಇತ್ತು. ಲೈಫ್ ಬಿಕೇಮ್ ವೆರಿ ಡಿಸಿಪ್ಲಿನ್. ಈಗ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು ಅಂದರೆ 5 ಗಂಟೆಗೆ ಎದ್ದೇಳಬೇಕು. ಟೈಮಿಂಗು, ಕಾಲೇಜಿಗೆ ಕ್ಲಾಸಿಗೆ ಹೋಗ್ಬೇಕಾದ್ರೆ 8 ಗಂಟೆಗೆ ಕ್ಲಾಸ್ ಇತ್ತು ಅಂದರೆ ನಾವು 5 ಗಂಟೆಗೆ ಎದ್ದು ಇದೆಲ್ಲ ಸ್ಪೋರ್ಟ್ಸ್ ಮಾಡಿ, ಅದು ನನ್ನ ಹಾಸ್ಟೆಲ್ನಲ್ಲೇ ಎದುರುಗಡೆನೇ ಗ್ರೌಂಡ್ ಇರ್ತಾಯಿತ್ತು, ಟ್ರ್ಯಾಕ್ ಇತ್ತು. ಪ್ರಾಕ್ಟೀಸ್ ಮುಗಿಸಿ ಬಂದು ಸ್ನಾನ ಮಾಡಿ ತಿಂಡಿ ತಿಂದು ಕ್ಲಾಸಿಗೆ ಹೋಗೋದು. ಓದೋದೆಲ್ಲ ರಾತ್ರಿನೇ, ಬೆಳಿಗ್ಗೆ ಓದೋ ಪ್ರಶ್ನೆನೇ ಇಲ್ಲ. ಎಕ್ಸಾಮ್ ಇದ್ದರೂ ಅಷ್ಟೇ. ಆ ರೀತಿ ಎಲ್ಲ ಇರ್ತಾಯಿತ್ತು. ಅದಾಗಿದ್ಮೇಲೆ ಇನ್ನೊಂದು ಏನಾಯಿತು ಅಂತ ಹೇಳಿದರೆ, ಈ ಡಿಸಿಪ್ಲಿನ ಜೊತೆಗೆ ಒಂದು ಚಾಲೆಂಜಸ್ ಬರ್ತಾಯಿತ್ತು. ಈಗ ನಾನು 100 ಮೀಟರ್ಸ್ ಓಡಬೇಕು ಅಂದರೆ ನನ್ನ ಚಾಲೆಂಜ್ ಏನು ಅಂದರೆ ಐ ಮಸ್ಟ್ ವಿನ್. ಆ ವಿನ್ನಿಂಗ್ ಅನ್ನೋದು ಅದು ಇಟ್ ಇಸ್ ಎ ಚಾಲೆಂಜ್ ಫಾರ್ ಯು. ಅದು ನಮ್ಮ ಜೀವನದಲ್ಲೇ ಅದೇ ರೀತಿ ಬಂದ್ಬಿಡ್ತು. ಎವ್ರಿಥಿಂಗ್ ಯು ಟೇಕ್ ಇಟ್ ಆಸ್ ಎ ಚಾಲೆಂಜ್. ಎಸ್, ಐ ಮಸ್ಟ್ ಅಚೀವ್, ಐ ಮಸ್ಟ್ ಡೂ ದಿಸ್, ಐ ಮಸ್ಟ್ ಡೂ ದ್ಯಾಟ್. ಆ ಚಾಲೆಂಜ್ ಬರೋದು ಆ ಸ್ಪೋರ್ಟ್ಸಿಂದ ಬಂದ್ಬಿಡ್ತು ನನಗೆ. ಸೊ ಐ ಯೂಸ್ ಟು ಸೆಟ್ ಅಪ್ ಎ ಗೋಲ್. ಓಕೆ, ನಾನು ಇದು ಮಾಡಬೇಕು ಈ ವರ್ಷ. ಈಗ ನಮ್ಮ ಪೊಲಿಟಿಕ್ಸ್ನಲ್ಲಿ ಚಾಲೆಂಜ್ ಏನಪ್ಪ ಅಂದರೆ ಗೆದಿಬೇಕು, ಗೆದ್ದಾದ್ಮೇಲೆ ಸರ್ಕಾರ ಬರುತ್ತೆ, ಮಂತ್ರಿ ಆಗಬೇಕು, ಈ ಥರ. ಸಿ, ದೀಸ್ ಆರ್ ಆಲ್ ಚಾಲೆಂಜಸ್. ಅದನ್ನೇ ನಾವು ಪ್ರಾಕ್ಟೀಸ್ ಮಾಡ್ಕೊತ ಬಂದೆ ನಾನು. ಆ್ಯಂಡ್ ಐ ಯೂಸ್ ಟು ಸೆಟ್ ಅಪ್ ಎ ಗೋಲ್. ಅದರಂತೆ ಇಲ್ಲಿವರೆಗೂ ಬಂದಿದ್ದೇನೆ. ಬಹುಶಃ ದಟ್ ಆಲ್ಸೋ ಹ್ಯಾಸ್ ಹೆಲ್ಪ್ಡ್ ಇನ್ ಮೈ ಪರ್ಸನಲ್ ಲೈಫ್. ನನಗೆ ಇನ್ನೊಂದು ಅಂದರೆ, ಇವಾಗ ಅಂದರೆ ಲೈಕ್ ಯು ಸೆಡ್, ಮುಂಚೆ ಅಷ್ಟು ಆಪರ್ಚುನಿಟೀಸ್ ಇರಲಿಲ್ಲ ಟು ಟೇಕ್ ಅಪ್ ಸಮಥಿಂಗ್ ಪ್ರೊಫೆಷನಲಿ ಅಂತ. ಇವಾಗ ದೇರ್ ಆರ್ ಪ್ರೈವೇಟ್ ಪ್ಲೇಯರ್ಸ್ ಈ ಸ್ಪೋರ್ಟ್ಸ್ ಅಂತ ಬಂದಾಗ. ನನಗೆ ಗೊತ್ತಿರೋಂಗೆ ಒಂದು ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಅಂತಿದೆ, ವೇರ್ ದೇ ಗೋ ಆ್ಯಂಡ್ ಬ್ರಿಂಗ್ ಅಥ್ಲೀಟ್ಸ್. ಇವ್ರಿಗೆ ಟ್ಯಾಲೆಂಟ್ ಇದೆ, if we grow, help them grow, they can become into an international player. So namdu as a country, we are the most populated country, but when we go to international competitions and we evag representation jaasti agide, haudu, prati one sport allu, but the medals that are coming back is not at the level if you think about Australia or US atara. So and innond enandre, bere countries alli ivy league colleges and across the country nav tagondaga, it is both sports including their education. ಎರಡು ನೋಡ್ಕೊಂತಾರೆ. ಅಂದರೆ they give them a scholarship with sports where they also graduate out with a degree. ನಮಗೆ ದಟ್ ಇಸ್ ದ ಪ್ರಾಬ್ಲಮ್. ಅವ್ರು ಸ್ಪೋರ್ಟ್ಸ್ಗೆ ಹೋಗ್ಬಿಟ್ರೆ ಅವ್ನು ಮುಂದೆ ಏನು ಮಾಡೋಕ್ಕಾಗಲ್ಲ, ಏನು ಜೀವನ ಹೆಂಗೆ ಕಟ್ಕೊತಾರೆ, ಇಟ್ಸ್ ನಾಟ್ ಜಸ್ಟ್ ಮನಿ, ಜೀವನ ಹೆಂಗೆ. ಸೊ ಆ ಥರ ಒಂದು ಫ್ರೇಮ್ ವರ್ಕ್ ಮಾಡಿ, ಇಫ್ ಯು ಬ್ರಿಂಗ್ ಇನ್ ಎಕ್ಸ್ ಅಥ್ಲೀಟ್ಸ್ ಹೂ ಹ್ಯಾವ್ ಗಾನ್ ಥ್ರೂ ದಿಸ್ ಪ್ರೊಸೆಸ್ ಟು ಹೆಲ್ಪ್, ಆ ಥರ ಒಂದು ಕಮಿಟಿ ಆಗಿ, ಒಂದು ಅಂದರೆ ಒಂದು ಆರ್ಕಿಟೆಕ್ಚರ್ ಆಗಿ ಒಂದು ಫೌಂಡೇಶನ್ ಫಾರ್ಮ್ ಆದರೆ, ಡೂ ಯು ಥಿಂಕ್ ಇಟ್ ವಿಲ್ ಹೆಲ್ಪ್ future athletes to also build their life and take up sports like that ಅಂತ? ಇಲ್ಲ, ಭಾಳ ಚೇಂಜಸ್ ಆಗಿದೆ. ನಮ್ಮ ಕಾಲದಲ್ಲೆಲ್ಲ ನೀವು ಹೇಳಿದಾಗೆ ಒಂದು ಮಿಸ್ಕಾನ್ಸೆಪ್ಷನ್, ನೀವು ಸ್ಟಡಿಗೆಲ್ಲ ಹಾಳಾಗೋಗ್ಬಿಡುತ್ತೆ, ಸ್ಪೋರ್ಟ್ಸಿಗೆ ಹೋದರೆ ಹಾಳಾಗುತ್ತೆ ಅಂತ. ನಾನು ಅನೇಕ ಭಾಷಣದಲ್ಲಿ ಹೇಳಿದ್ದೇನೆ. ಇತ್ತೀಚೆಗೆಲ್ಲಾದರೂ ನಾವು ಹೋದಾಗ, ಕಾಲೇಜಸ್ಸಿಗೆಲ್ಲ ಹೋದಾಗ ನಾನೇ ಎಕ್ಸಾಂಪಲ್ ಕೊಡ್ತೀನಿ. ನೋಡಪ್ಪ, ನನ್ನನ್ನೇ ನೋಡ್ರಿ, ನಾನು ಸ್ಪೋರ್ಟ್ಸಲ್ಲಿದ್ದೆ, ದೇರ್ ಆಲ್ಸೋ ಐ ಅಚೀವ್ಡ್ ಸಮ್ ಲೆವೆಲ್. ನಾವು ಸ್ಟಡೀಸಲ್ಲೂ ಕೂಡ ಐ ಅಚೀವ್ಡ್ ಸಮಥಿಂಗ್. ಸೊ ದೆರ್ ಇಸ್ ಅಬ್ಸಲ್ಯೂಟ್ಲಿ ನೋ ದಿಸ್ ಥಿಂಗ್, ಕಾಂಟ್ರಡಿಕ್ಷನ್ಸ್ ಇರೋದಿಲ್ಲ. ನೀವು ಅದನ್ನೆಲ್ಲ ತಲೆಗಿಟ್ಕೊಳ್ಬೇಡಿ ಅಂತ ನಾನೆಲ್ಲ ಇತ್ತೀಚೆಗೆ ಎಲ್ಲರೂ ಹೋದರೆ ಭಾಷಣ ಮಾಡ್ತೀನಿ. ಬಟ್ ಆಗ ಏನಾಗ್ತಾ ಇತ್ತು ಅಂತಂದರೆ, ದಿಸ್ ವಾಸ್ ವೆರಿ ಸ್ಟ್ರಾಂಗ್. ನೀವೇ ಓದೋಕ್ಕೆ ಹೋದರೆ ಎಲ್ಲ ಇದು ಸ್ಪೋರ್ಟ್ಸಿಗೆ ಹೋದರೆ ಓದೋದೆಲ್ಲ ಹಾಳು ಮಾಡ್ಕೊಳ್ತಾನೆ ಅಂತ.
ಅದು ಜನರಲ್ ಆಗಿ ಪೇರೆಂಟ್ಸ್ ಮೈಂಡಲ್ಲಿ ಇರ್ತಾ ಇತ್ತು. ಈಗ ಆಗಿಲ್ಲ. ಪೇರೆಂಟ್ಸ್ ಕೂಡ ಅರ್ಥ ಮಾಡಿಕೊಂಡು ಎನ್ಕರೇಜ್ ಮಾಡ್ತಾರೆ, ಮಕ್ಕಳನ್ನ ಸ್ಪೋರ್ಟ್ಸಿಗೆ ಕಳಿಸ್ತಾರೆ ಅಂತ. ಬಿಕಾಸ್ ದೇರ್ ಇಸ್ ಸಮ್ ಫ್ಯೂಚರ್ ಇನ್ ದ್ಯಾಟ್. ಇಫ್ ಯು ಬಿಕಮ್ ಎ ಪ್ರೊಫೆಷನಲ್, ಯಸ್ ಯು ಕ್ಯಾನ್ ಆಲ್ಸೋ ಅರ್ನ್ ಮನಿ. ಆ ಥರದ್ದು ಒಂದು ಇದೆ. ಕೆಲವು ಪೇರೆಂಟ್ಸಿಗೆ ಹೌದು ಅದನ್ನು ನಾನು ಚಿಕ್ಕಂದಲ್ಲೇ ಅವನಿಗೆ ಸ್ಪೋರ್ಟ್ಸಿಗೆ ಕಳಿಸ್ಬೇಕು, ಅವನನ್ನು ಪ್ರೊಫೆಷ್ನಲ್ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಜೊತೆಗೆ ಫೆಸಿಲಿಟೀಸ್ ವೈಸ್, ಈಗ ನಾವು ಮೆಡಲ್ ವಿನ್ ಆಗೋದಿಲ್ಲ ಅದು ಎಲ್ಲ ಹೇಳಿದ್ರಲ್ಲ, ನಮ್ಮಲ್ಲಿ ಫೆಸಿಲಿಟೀಸೇ ಇರಲಿಲ್ಲ. ಈಗ ನಾನು ದಿ ಬೆಸ್ಟ್ ಅಂದರೆ ಕಂಠೀರವ ಸ್ಟೇಡಿಯಮಲ್ಲಿ ಸಿಂಡರ್ ಟ್ರ್ಯಾಕ್ ದಟ್ ವಾಸ್ ದ ಬೆಸ್ಟ್. ಹೌದು, ಅದು ಸಿಂಥೆಟಿಕ್ ಅಂತೂ ಕೇಳೋಂಗೆ ಇಲ್ಲ. ಆ್ಯಂಡ್ ನಮಗೆಲ್ಲ ಒಂದು ಸ್ಪೈಕ್ಸ್ ಶೂಸು, ರನ್ನಿಂಗ್ ಶೂಸ್ ತೊಗೋಬೇಕಂದ್ರೆ ಅದು ಏನೋ ಒಂದು ಇದು ಅದು ಆ ರೀತಿ ಎಲ್ಲ ಇರ್ತಾಯಿತ್ತು. ಈಗ ಕರ್ನಾಟಕದಲ್ಲೇ ಒಂದು 20 ಸಿಂಥೆಟಿಕ್ ಟ್ರ್ಯಾಕ್ಸ್ ಇದೆ ಈಗಲೇ. ಜೊತೆಗೆ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ಎನ್ಕರೇಜ್ ಮಾಡ್ತಾರೆ. ಆಮೇಲೆ ಈಗ ಫುಟ್ಬಾಲ್ ಇರ್ಬೋದು, ಹಾಕಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಈ ಥರದ್ದು ಗೇಮ್ಸ್ ಅವ್ರ ಟ್ಯಾಲೆಂಟ್ ನೋಡಿ ಅಲ್ಲಲ್ಲೇ ಅಕಾಡೆಮಿಗಳಾಗ್ಬಿಟ್ಟಿದೆ. ಪ್ರೈವೇಟ್ ಹಾಕಿದೆ, ಗೌರ್ಮೆಂಟು ಮಾಡಿದೆ, ಸ್ಪೋರ್ಟ್ಸ್ ಸ್ಕೂಲ್ಸ್ ಮಾಡಿದೆ ಗೌರ್ಮೆಂಟು. ಮೊದಲೆಲ್ಲ ಗೌರ್ಮೆಂಟಲ್ಲಿ ಸ್ಪೋರ್ಟ್ಸು ಯೂತ್ ಸರ್ವಿಸಸ್ ಅಂದರೆ ಹಣನೇ ಕೊಡ್ತಿಲ್ಲ. ಈಗ ಸಾಕಷ್ಟು ಹಣ ಕೊಡ್ತಾರೆ. ಈಗ ನಾನು ಸ್ಕಾಲರ್ಶಿಪ್ ಕೊಡ್ತಾರೆ. ನಾನು ಇಂಜಿನಿಯರಿಂಗ್ ಫುಲ್ ನಾನು ಅಥ್ಲೀಟ್ ಆಗಿದ್ರಿಂದ ಗೌರ್ಮೆಂಟ್ ವಾಪಸ್ ನಾನು ಎಲ್ಲ ಫೀಸು ನಾನು ಇಂಜಿನಿಯರಿಂಗ್ ಫುಲ್ ಫ್ರೀ ಆಫ್ ಕಾಸ್ಟ್ ನೋಡಿ, ಆ ರೀತಿ ಎನ್ಕರೇಜ್ಮೆಂಟ್ ಮಾಡ್ತಾರೆ. ಈಗ ನಾವು ಸ್ಪೋರ್ಟ್ಸಲ್ಲಿ ಈಗ ಚೆನ್ನಾಗಿ ಸ್ಪೋರ್ಟ್ಸಲ್ಲಿರೋರಿಗೆ, ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 3% ರಿಸರ್ವೇಷನ್ ಇಟ್ಟಿದ್ದೀವಿ ಸ್ಪೋರ್ಟ್ಸ್, ಒಂದು ಲೆವೆಲ್ ಆಫ್ ಸ್ಪೋರ್ಟ್ಸ್ ಕೋಟಾ ಅಂತ. ಜಾಬು ಸಿಕ್ಕತ್ತೆ. ನಾನು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದೆ, ಆಗ ಸ್ಪೋರ್ಟ್ಸ್ ಕೋಟಾ ಅಂತೇಳಿ CET-ನಲ್ಲಿ ಮಾಡಿದ್ವಿ. ಐ ವಾಸ್ ದಿ ಫಸ್ಟ್ ಒನ್ ಟು ಡೂ ದ್ಯಾಟ್. ಸೊ ಹಂಗಾಗಿ ಈಗಷ್ಟು ಚೆನ್ನಾಗಿ ಎನ್ಕರೇಜ್ಮೆಂಟ್ ಸಿಕ್ಕತ್ತೆ. ಮೆಡಲ್ ವಿನ್ನಿಂಗ್, ಎಸ್, ತುಂಬ ಟ್ರೈನಿಂಗ್ ಬೇಕು. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ನಾವು ಒಲಿಂಪಿಕ್ ಮೆಡಲ್ ತೊಗೋಬೇಕಂದ್ರೆ ತುಂಬಾ ಟ್ರೈನಿಂಗ್ ಬೇಕು, ಕಾಂಪಿಟಿಷನ್ ಬೇಕು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ. ಈಗ ನಾನು ಐ ವಾಸ್ ಶಾರ್ಟ್ ಲಿಸ್ಟೆಡ್ ಫಾರ್ 1980 ಒಲಿಂಪಿಕ್ಸ್ 100 ಮೀಟರ್ಸ್ಗೆ. ನಮಗೆಲ್ಲ ಪಟಿಯಾಲಕ್ಕೆ ಕರೆದು ಟ್ರೈನಿಂಗಿಗೆಲ್ಲ ಅಂತ. ನಾನು ಆಸ್ಟ್ರೇಲಿಯಾಕ್ಕೆ ಹೋಗಬೇಕಾಗಿತ್ತು. ಐ ಲೆಫ್ಟ್ ಆ್ಯಂಡ್ ಗಾನ್. ಪ್ರಯಾರಿಟಿ ಯಾವುದಪ್ಪ ಅಂತ ಯೋಚನೆ ಮಾಡುವಾಗ ಐ ಸೆಡ್ ಐ ವಿಲ್ ಗೋ ಟು ಹೈಯರ್ ಸ್ಟಡೀಸ್ ಅಂತ ಹೊರಟೋದೆ. ಸೊ ಹಾಗಾಗಿ ಈಗ ಚೆನ್ನಾಗಿ ಆಗ್ತಾ ಇದೆ. ಮೇ ಬಿ ಇನ್ ಫ್ಯೂಚರ್ ಇಂಡಿಯಾ ಆಲ್ಸೋ ವಿಲ್ ವಿನ್ ಮೆನಿ ಗೋಲ್ಡ್ ಮೆಡಲ್ಸ್. ದಟ್ ಇಸ್ ದ ಹೋಪ್ ಅಷ್ಟೇ ಇವಾಗ. ಬಿಕಾಸ್ ಅಂದ್ರೆ ದ ಫೆಸಿಲಿಟೀಸ್ ಆಲ್ಸೋ ಇವಾಗ ಇಲ್ಲಿ ದ್ರಾವಿಡ್ ಪಡ್ಕೋನ್ ಸೆಂಟರ್ ಅಂತ ಆಗಿದೆ. ಸೊ ದೇರ್ ಆರ್ ಫೆಸಿಲಿಟೀಸ್ ಕಮಿಂಗ್ ಅಪ್ ಇವಾಗ ಟು ಹೆಲ್ಪ್ ಅಥ್ಲೀಟ್ಸ್. ಸ್ಪಾನ್ಸರ್ಶಿಪ್ ಸಿಗ್ತಾ ಇದೆ ಅವ್ರಿಗೆಲ್ಲ. ಸೊ ಇವಾಗ ನೆಕ್ಸ್ಟ್ ಅಂತ ಇವಾಗ ಎಜುಕೇಷನ್ ಅಂತ ಬಂದಾಗ, ಸೊ ದ ನೆಕ್ಸ್ಟ್ ಫೇಸ್ ಇವಾಗ ನನಗೆ ಯಾರಾದರೂ ವಾಟ್ ಈಸ್ ಯುವರ್ ಜಾಬ್? ಐಮ್ ಇನ್ ಟು ಆ್ಯಕ್ಟಿಂಗ್. ಸೊ ವಾಟ್ ಈಸ್ ಯುವರ್ ಜಾಬ್ ಅಂದರೆ ಐ ಆ್ಯಕ್ಟ್ ಅಂತ ಹೇಳ್ತೀನಿ. ಇವಾಗ ಆ್ಯಸ್ ಅ ಪಾಲಿಟಿಷಿಯನ್ ನೀವು ಬಂದು ಆ್ಯಸ್ ಅ ಪಾಲಿಟಿಷಿಯನ್ ವಾಟ್ ಈಸ್ ಯುವರ್ ಜಾಬ್ ಅಂದರೆ ಐ ಡೂ ಪಾಲಿಟಿಕ್ಸ್ ಅಂತ ಹೇಳೋಕ್ಕಾಗಲ್ಲ. ದೇರ್ ಇಸ್ ಅ ಲಾಟ್ ಆಫ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ನೀವು ಪಾಲಿಸಿ ಮೇಕರ್ಸ್ ಆಗಿ, ಸೊ ದೇರ್ ಇಸ್ ಅ ಲಾಟ್ ಆಫ್ ಜಾಬ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಆ್ಯಂಡ್ ಪ್ರತಿಯೊಂದು ಹುದ್ದೆಗೂ ಅದರದ್ದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಒಂದು ಚೀಫ್ ಮಿನಿಸ್ಟರ್ಗಾದ್ರೂ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇದ್ರೆ. ಸೊ ಇವಾಗ ಆ್ಯಸ್ ಅ ಹೋಮ್ ಮಿನಿಸ್ಟರ್, ವೆರಿ ಸಿಂಪಲ್ ಜನರಲ್ ಪಬ್ಲಿಕ್ಗೆ ಹೇಳಬೇಕು ಅಂದರೆ, ಆ್ಯಸ್ ಅ ಹೋಮ್ ಮಿನಿಸ್ಟರ್ ಡೇ ಟು ಡೇ ವಾಟ್ ವುಡ್ ಬಿ ದ ರೆಸ್ಪಾನ್ಸಿಬಿಲಿಟೀಸ್ ಒಂದು ಗೃಹ ಸಚಿವ ಆಗಿ? No, see, the main job for a home minister is to see that law and order is maintained. Correct. Law and order ನಲ್ಲಿ ಡಿಫೈನ್ ಮಾಡೋದು ಬಹಳ ಕಷ್ಟ. ವೆರಿ ಸಿಂಪಲ್ ವರ್ಡ್ಸ್, ಇಟ್ಸ್ ಲಾ ಅಂಡ್ ಆರ್ಡರ್. ಲಾ ಅಂಡ್ ಆರ್ಡರ್ ನಲ್ಲಿ ಕ್ರೈಮ್ ಬರುತ್ತೆ. ಲಾ ಅಂಡ್ ಆರ್ಡರ್ ನಲ್ಲಿ ಸೋ ಮೆನಿ ಥಿಂಗ್ಸ್ ಬರುತ್ತೆ. ಅದನ್ನ ನಾವು ರೆಗ್ಯುಲೇಟ್ ಮಾಡಿ ಸಮಾಜವನ್ನು ಪೀಸ್ಫುಲ್ ಆಗಿಡಬೇಕು. ದಟ್ಸ್ ದಿ ಜಾಬ್. ಅದಕ್ಕೆ ಚಾಲೆಂಜಸ್ ಬರುತ್ತೆ, ಎಲ್ಲ ಥರದ್ದು ಚಾಲೆಂಜಸ್ಸು ಬರುತ್ತೆ. ಡೊಮೆಸ್ಟಿಕ್ ಇರುತ್ತೆ. ಡೊಮೆಸ್ಟಿಕ್ಕಲ್ಲಿ ಫ್ಯಾಮಿಲಿಗಳಲ್ಲಿ ಡಿಸ್ಪ್ಯೂಟ್ಸ್ಗಳು ಬರುತ್ತೆ. ಫ್ಯಾಮಿಲಿಗಳಲ್ಲಿ ಇವತ್ತಿನ ಸಿಚುವೇಶನ್ನಲ್ಲಿ ನಡೆಯೋ ಕ್ರೈಮ್, ಆ ರಿಲೇಷನ್ಶಿಪ್ ಸೊಸೈಟಲ್ ಇದು ಇತ್ತಲ್ಲ ಮೊದಲಿಗೆ, ಈಗ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ,
ಗಂಡ ಹೆಂಡತಿ ಜಗಳ ಆಡ್ತಾರೆ, ಇಟ್ ವಿಲ್ ಗೋ ಟು ಅನ್ ಎಕ್ಸ್ಟೆಂಟ್ ಆಫ್ ಮರ್ಡರಿಂಗ್ ವೈಫ್ ಆರ್ ಮರ್ಡರಿಂಗ್ ಹಸ್ಬೆಂಡ್, ಆ ಲೆವೆಲ್ಲಿಗೆ ಹೋಗುತ್ತೆ ಅಂದರೆ ನೀವು ಹಿಂದೆ 90s 50sಲ್ಲಿ ಅಥವಾ ಹಿಂದಕ್ಕೆ ತೊಗೊಂಡ್ರೆ ಲೆಸ್ ನಂಬರ್, ವೆರಿ ರೇರ್ಲಿ ಯು ವುಡ್ ಸಿ, ನೀವು ಎಕ್ಸ್ಟ್ರೀಮ್ ವೆರಿ ರೇರ್ ಅವರು, ಬಿಕಾಸ್ ನಮ್ಮ ಮ್ಯಾರೇಜಸ್ಸು, ಇಂಡಿಯನ್ ಮ್ಯಾರೇಜಸ್ಸು ಇವೆಲ್ಲ ಕಮಿಟೆಡ್ ಒಂಥರ ಸಮಾಜದಲ್ಲಿ. ಅವ್ರಿಗೆ ಸಪ್ತಪದಿ ತುಳಿಸಿದ್ರು, ಮದುವೆ ಅಂದರೆ ಅದು ಡಿಫೈನ್ ಮಾಡೋದೇ ಒಂದು ಲೆಕ್ಕಾಚಾರ ಬೇರೆ. ಈಗ ಹಾಗಿಲ್ಲ, ಚೇಂಜಸ್ ಆಗೋಗಿದೆ. ಸೊ ನ್ಯಾಚುರಲಿ ವೈಲೆನ್ಸು, ಡೊಮೆಸ್ಟಿಕ್ ವೈಲೆನ್ಸು, ಈ ಥರದ್ದೆಲ್ಲ ಕ್ರೈಮು ಇವೆಲ್ಲ ತುಂಬ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಸೊಸೈಟಿ ಬೆಳೆದಾಗೆಲ್ಲ ಈ ರೀತಿದ್ದು ಅದು ಬೆಳೆದಿದೆ. ದೋಸ್ ಕ್ರೈಮ್ಸ್, ದೋಸ್ ಡಿಫ್ರೆಂಟ್ ಆ್ಯಟಿಟ್ಯೂಡ್ಸ್ ಆಫ್ ಪೀಪಲ್, ಅದು ಬೆಳೆದಿದೆ. ಸೊ ಅದಕ್ಕೆ ನೀವು ಮೇಂಟೈನ್ ಮಾಡಬೇಕಲ್ಲ, ಅದನ್ನು ಮೇಂಟೈನ್ ಮಾಡೋ ಕೆಲಸ ಹೋಮ್ ಡಿಪಾರ್ಟ್ಮೆಂಟ್, ಪೊಲೀಸಿಂಗ್. ಪೊಲೀಸಿಂಗ್ ಅಂದರೆ ಇದೇ ಕೆಲಸ. ಅದಕ್ಕೆ ಬಂದಾಗಿದ್ದ ಎಲ್ಲ ಬೆಳೆದೋಗಿದೆ, ಬೇರೆ 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 ಆಯಾಮಗಳು ಬೆಳ್ಕೊಂಡಿದೆ. ಈಗ ನಮಗೆ ಇಮಿಡಿಯೇಟ್ ಇದು ಬರ್ತಾ ಇರೋದು, ಇಷ್ಟುವರೆಗೆ ಇರಲಿಲ್ಲ, ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಈಗ ಸೈಬರ್ ಕ್ರೈಮ್ ಅಂದರೆ ಬೇಸಿಕಲಿ ಇಟ್ ಈಸ್ ಚೀಟಿಂಗ್. ಯಾರ್ದು ಅಕೌಂಟಿಗೆ ಹ್ಯಾಕ್ ಮಾಡ್ತಾರೆ, ಅವ್ರ ಅಕೌಂಟಲ್ಲಿರೋ ಹಣನ ಅವರು ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ, ಅಥವಾ ಇನ್ಫಾರ್ಮೇಷನ್ಗಳು, ಡೇಟಾ ಕದೀತಾರೆ. ಬೇರೆ ದೊಡ್ಡ ದೊಡ್ಡ ಕಂಪನಿಗಳದ್ದೇ ಡೇಟಾ ಬೇಕು, ಅದು ಭಾಳ ಇಂಪಾರ್ಟೆಂಟ್ ಡೇಟಾ ಇರುತ್ತೆ, ಅದನ್ನು ಕದೀತಾರೆ. ಈ ಥರ ಸೈಬರ್ ಕ್ರೈಮ್ ಜಾಸ್ತಿ ಆಗಿಬಿಟ್ಟಿದೆ. ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಆಗಿದೆ, ಬಿಕಾಸ್ ವಿ ಆರ್ ಅನ್ ಅಡ್ವಾನ್ಸ್ಡ್ ಸೊಸೈಟಿ. ತುಂಬ ಈ IT ಕಂಪನಿಗಳು ಅದು ಇದು ತುಂಬ ಜಾಸ್ತಿ ಇದೆ. ಸೊ ನ್ಯಾಚುರಲಿ ಸಾಫ್ಟ್ವೇರ್ ಇದಕ್ಕೆ ಡೆವಲಪ್ ಮಾಡ್ದಂಗೆ ಅದಕ್ಕೂ ಡೆವಲಪ್ ಮಾಡ್ತಾರೆ. ಸೊ ಆ ಥರ ಎಲ್ಲ ಆಗಿದೆ. ನಮಗೆ ದಟ್ ಈಸ್ ದಿ ಬೇಸಿಕ್ ಥಿಂಗ್, ಶಾಂತಿ ಕಾಪಾಡಬೇಕು ಅಂತ ಒಂದು ವರ್ಡಲ್ಲಿ ಹೇಳ್ಬೋದು ಅಷ್ಟೇ. ಆ್ಯಂಡ್ ಇವಾಗ ಲೈಕ್ ನೀವು ಹೇಳಿದ್ರಿ, ಐ ಲುಕ್ ಎಟ್ ಮೈ ಪೊಲಿಟಿಕಲ್ ಜರ್ನಿ ವಿತ್ ಚಾಲೆಂಜಸ್ ಅಂತ. ಸೊ ನಿಮ್ಮ ಪೊಲಿಟಿಕಲ್ ಜರ್ನಿ ಅಂತ ತಗೊಂಡಾಗ ವಾಟ್ ಈಸ್ ದಟ್ ಬಿಗ್ಗೆಸ್ಟ್ ನಿಮಗೆ ಇದುವರೆಗೂ ನೀವು ಅಚೀವ್ ಮಾಡಿರೋದು ಅನ್ಸೋದು, ಆ್ಯಂಡ್ ಇಫ್ ದರ್ ಸಮಥಿಂಗ್ ಎಲ್ಸ್ ಇನ್ ಯೋರ್ ಪೊಲಿಟಿಕಲ್ ಜರ್ನಿ ದಟ್ ನೀವು ಇನ್ನೂ ಅಚೀವ್ ಮಾಡಬೇಕು, ಐ ಸ್ಟಿಲ್ ಲುಕ್ ಫಾರ್ವರ್ಡ್ ಟು ದಿಸ್ ಅಂತ ಇದ್ದರೆ? ಸಿ, ದೇರ್ ಆರ್ ಗುಡ್ ಆ್ಯಂಡ್ ಬ್ಯಾಡ್. ಗುಡ್ ಅಂದರೆ ನಾವು ಸೊಸೈಟಿಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಕೆಲವು ಟೈಮ್ನಲ್ಲಿ ಏನಾಗುತ್ತೆ, ಅನ್ರಿಸಾಲ್ವ್ಡ್ ಇಶ್ಯೂಸ್ ಹಂಗೆ ಉಳಿದೋಗ್ಬಿಡುತ್ತೆ. ಈಗ ಮೋಸ್ಟ್ ಆಫ್ ಇಟ್ ನನ್ನ ಜರ್ನಿಯಲ್ಲಿ ನಾನು 4-5 ಬಾರಿ ಮಂತ್ರಿ ಆಗಿರುವಾಗ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಪ್ರಾಮಾಣಿಕವಾಗಿ ಆ ಇಲಾಖೆಗೆ ಏನು ಮಾಡ್ಬೋದು ಅದನ್ನು ಮಾಡಿದ್ದೇನೆ. ನನಗೆ ಫಸ್ಟು ನಾನು ಮಂತ್ರಿ ಆಗಿದ್ದು ಸಿರಿಕಲ್ಚರ್, ಅಂದರೆ ರೇಷ್ಮೆ ಮಂತ್ರಿ. ಆಗ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಎಲ್ಲ ಇತ್ತು. ಸೊ ಪ್ರೊಡಕ್ಷನ್ ಹೆಚ್ಚು ಮಾಡ್ಬೋದು. ಆಮೇಲೆ ಸಿಲ್ಕ್ ಅಂದರೆ ನಮ್ಮಲ್ಲಿ ಸಿಲ್ಕ್ ಬಟ್ಟೆ ಅಂದರೆ ಏನೋ ಒಂದು ಇದಲ್ವಾ, ಸಿಲ್ಕ್ ಎಲ್ಲರೂ ಸಿಲ್ಕ್ ಬಟ್ಟೆ ಹಾಕ್ಕೊಳಕ್ಕಾಗಲ್ಲ. ಸೊ ನನ್ನ ಉದ್ದೇಶ ಏನು, ಎಲ್ಲರೂ ಹಾಕ್ಕೊಳ್ಳೋಂಗೆ ಹೆಂಗೆ ಮಾಡ್ಬೋದು, ಯಾವ ಥರ. ಈಗ ಒಂದು ಸೀರೆ ತೊಗೋಬೇಕು ಹೆಣ್ಮಕ್ಳು, ಆ ಸೀರೆ ಎವ್ರಿಬಡಿ ಕೆನಾಟ್ ಅಫೋರ್ಡ್ ಎ ಸಿಲ್ಕ್ ಸಾರಿ, ಆ ಥರ ಆ ಸಿಚುವೇಶನ್ ಇರ್ತಾ ಇತ್ತು ಮೊದಲಿಗೆ. ನಾವೇನು ಮಾಡಿದ್ವಿ, ವೈ ನಾಟ್ ರೆಡ್ಯೂಸ್ ದಿ ಕಾಸ್ಟ್. ಅದು ರೆಡ್ಯೂಸ್ ಕಾಸ್ಟ್ ಮಾಡೋದಕ್ಕೆ ಏನು ಮಾಡ್ಬೋದು, ಪ್ರೊಡಕ್ಷನ್ ಕಡಿಮೆಯ ಸಿಲ್ಕ್ ಮಾಡಿ ಸಾರಿ ಕೊಡ್ಬೋದು. ಎಲ್ಲಿವರೆಗೆ ಅಂದರೆ 800 ರೂಪೀಸಿಗೆ ಒಂದು ಸೀರೆ ಸಿಗೋ ರೀತಿಯಲ್ಲಿ ಮಾಡಿದ್ದೆ ನಾನು ಈ KSIC ಇಂದ. KSIC ಸೀರೆ ಭಾಳ ಕಾಸ್ಟ್ಲಿ, ಬಟ್ ಅದನ್ನು ಕಡಿಮೆ ವೆಯ್ಟೇಜ್, ನಮ್ಮಲ್ಲಿ ಗ್ರಾಮ್ಸ್ನಲ್ಲಿ ಮಾಡ್ತಾರಲ್ಲ ಸಿಲ್ಕು, ಅದನ್ನು ಕಡಿಮೆ ಮಾಡಿ ಮಾಡಿಸಿದ್ವಿ. ಆಮೇಲೆ ಈಗ ನಾವು ಗಂಡಸರಿಗೆಲ್ಲ ಸಿಲ್ಕ್ ಶರ್ಟು ಎಲ್ಲ, ಅದರಲ್ಲಿ ಗಂಡಸರು ಬೇರೆ ಆರ್ಡಿನರಿಯವ್ರಿಗೂ ಸಿಲ್ಕ್ ಶರ್ಟ್ ಯಾಕೆ ಹಾಕೋಬಾರ್ದು. ಸೊ ಆಗ ಅದೆಲ್ಲ ಪ್ರಾರಂಭ ಮಾಡೋದು. ಇನ್ಫ್ಯಾಕ್ಟ್ ಅದೆಲ್ಲ ಎಕ್ಸಿಬಿಷನ್ಸು ಆಮೇಲಿಂದ ಅದೆಲ್ಲ ಮಾಡಿದ್ವಿ, ಶೋಗಳು ಮಾಡೋದು ಅಲ್ಲಿ ಇಲ್ಲಿ ಎಲ್ಲ, ಮಾರ್ಕೆಟಿಂಗು, ಪ್ರೊಡಕ್ಷನ್ ಜಾಸ್ತಿ ಮಾಡೋದು. ನಮ್ಮಲ್ಲಿ ಇದಕ್ಕೆ ಪ್ಯಾರಾಶೂಟಿಗೆಲ್ಲ ಸಿಲ್ಕ್ ಇದನ್ನೇ ಯೂಸ್ ಮಾಡ್ತಾರೆ, ಅದು ರಾ ಸಿಲ್ಕ್. ಅದನ್ನು ನಾವು ಇಂಡಿಯಾದಿಂದ ಸೇಲ್ಸ್ ಮಾಡ್ತಾಯಿದ್ವಿ. ಆಗ ನಮಗೆಲ್ಲ ಅದರಿಂದನೇ ಡಾಲರ್ಸ್ ಬರೋದು. ಸೊ ಅದನ್ನೆಲ್ಲ ಹೆಚ್ಚು ಮಾಡೋದು, ಇದೆಲ್ಲ ಮಾಡಿ ಐ ಡಿಡ್ ಎ ಗುಡ್ ಜಾಬ್ ಆ್ಯಸ್ ಎ ಸಿಲ್ಕ್ ಮಿನಿಸ್ಟರ್.
ಆಮೇಲೆ ಹೈಯರ್ ಎಜುಕೇಷನಿಗೆ ಬಂದೆ. ಹೈಯರ್ ಎಜುಕೇಷನ್ನಲ್ಲಿ ಭಾಳಷ್ಟು ಚಾಲೆಂಜಸ್ ಇತ್ತು. ಯೂನಿವರ್ಸಿಟಿಗಳನ್ನ ಹೆಂಗೆ ಸ್ಟ್ರಾಂಗ್ ಮಾಡಬೇಕು, ಎಜುಕೇಷನ್ ಸಿಸ್ಟಮ್ ಹೆಂಗೆ ವೈಬ್ರೆಂಟ್ ಮಾಡಬೇಕು, ಆಮೇಲೆ ಮಕ್ಕಳಿಗೆ ಯಾವ ಎಜುಕೇಷನ್ ಮಕ್ಕಳಿಗೆ ಕೊಟ್ಟರೆ ಅವರಿಗೆ ಫ್ಯೂಚರ್ ಆಗುತ್ತೆ, ಇದನ್ನೆಲ್ಲ ಸ್ವಲ್ಪ ಮಾಡಿ ನಮ್ಮಲ್ಲಿ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟೀಸ್ ಆ್ಯಕ್ಟ್ ಅಂತ ಇತ್ತು, ಅದನ್ನು ಅಮೆಂಡ್ಮೆಂಟ್ ಮಾಡಿದೆ. ಆಫ್ಟರ್ 25 ಇಯರ್ಸ್ ಅದನ್ನು ಅಮೆಂಡ್ ಮಾಡಿದೆ. ಅವಾಗೆಲ್ಲ ಹೌಸಿಗೆ ತೊಗೊಂಡೋದಾಗ ಒಬ್ಬರೂ ಒಪ್ಪಲಿಲ್ಲ. ಇಲ್ಲ ಇದು ಡ್ರೆಕೋನಿಯನ್ ಲಾ ಇದು ಅಂತೇಳಿ ನನಗೆ ಎಲ್ಲ ರಿಜೆಕ್ಟ್ ಮಾಡಿಬಿಟ್ರು. ಕಡೆಗೆ ನಾವು ಚೀಫ್ ಮಿನಿಸ್ಟರ್ SM ಕೃಷ್ಣ ಅವರಿದ್ದರು, ಅವ್ರಿಗೆ ಕೇಳಿ ನಾನು ಪ್ರೆಸೆಂಟ್ ಮಾಡ್ತೀನಿ, ಅಲೋ ಮೀ ಟು ಪ್ರೆಸೆಂಟ್ ದಿ ಬಿಲ್ ಅಟ್ಲೀಸ್ಟ್, ನೀವು ಆಮೇಲೆ ರಿಜೆಕ್ಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ. ನಾನು ಪ್ರೆಸೆಂಟ್ ಮಾಡಿದ ಮೇಲೆ ಒಂದೇ ಒಬ್ಬ ಮೆಂಬರು ಅಪೋಸ್ ಮಾಡಲಿಲ್ಲ, ಎಲ್ಲರೂ ಯುನಾನಿಮಸ್ ಆಗಿ ಅಕ್ಸೆಪ್ಟ್ ಮಾಡಿಬಿಟ್ರು. ದಟ್ ವಾಸ್ ನನ್ನ ಪೊಲಿಟಿಕಲ್ ಜರ್ನಿಯಲ್ಲಿ ದಟ್ ವಾಸ್ ಎ ಮೈಲ್ ಸ್ಟೋನ್. ಅದು ಇವತ್ತು ಕೂಡ ಮಾತಾಡ್ತಾರೆ. ಸೊ ಯೂನಿವರ್ಸಿಟಿಗಳನ್ನ ಸ್ಟ್ರೆಂಥನ್ ಮಾಡೋದು, ಅವಾಗೆಲ್ಲ ತುಂಬ ಬದಲಾವಣೆಗಳೆಲ್ಲ ತಗೊಂಡು ಬಂದ್ವಿ. ಟೆಕ್ನಿಕಲ್ ಯೂನಿವರ್ಸಿಟಿ, ಮೆಡಿಕಲ್ ಯೂನಿವರ್ಸಿಟಿ. ಐ ವಾಸ್ ಆಲ್ಸೋ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ನು, ಆಮೇಲೆ ಸ್ಪೋರ್ಟ್ಸು, ಲಾ, ಆಮೇಲಿಂದ ಹೋಮ್ ಎಲ್ಲ ಆಯಿತು. ಸೊ ಎವ್ರಿವೇರ್ ಐ ಹ್ಯಾವ್ ಗಾನ್, ಐ ಹ್ಯಾವ್ ಡನ್, ಐ ಥಿಂಕ್ ಐ ಹ್ಯಾವ್ ಡನ್ ಜಸ್ಟಿಸ್. And something ಇವಾಗ if you're looking forward for the Oh yes, ನನಗೆ ಅನಿಸುತ್ತೆ ಐ ಹ್ಯಾವ್ ಡನ್ ಸಮಥಿಂಗ್ ಟು ದ ಸೊಸೈಟಿ ಅಂತ. ಹಾರಿಜಾಂಟಲ್ ಮೂಮೆಂಟ್ ಇರಲಿಲ್ಲ ಮೊದಲಿಗೆ. ಈಗ ಫಾರ್ ಇನ್ಸ್ಟೆನ್ಸ್ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿ ನೀವು ಆರ್ಟ್ಸ್ ತೊಗೊಳಂಗಿಲ್ಲ, ಆರ್ಟ್ಸ್ ಸ್ಟೂಡೆಂಟ್ ಆಗಿ ಸೈನ್ಸ್ ತೊಗೊಳ್ಳಲ್ಲ. ಆದರೆ ಯು ಕ್ಯಾನ್ ಸ್ಟಡಿ ಸ್ಟ್ಯಾಟಿಸ್ಟಿಕ್ಸ್ ಮಾಡೋನು, ಬಾಟ್ನಿ ಮಾಡೋನು ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಬೋದು, ಮ್ಯಾಥಮೆಟಿಕ್ಸ್ ಮಾಡ್ಬೋದು. ಸಿ ಐ ವಾಸ್ ಬೇಸಿಕಲಿ ಬಾಟ್ನಿ ಸ್ಟೂಡೆಂಟ್, ಫಿಸಿಯಾಲಜಿ ನನ್ನ ಸಬ್ಜೆಕ್ಟ್. ನಮಗೆ ನಾನು MSc ಮ್ಯಾಥಮೆಟಿಕ್ಸ್ ತೊಗೊಂಡಿದ್ದೆ, ಇಂಟೆಗ್ರಲ್ ಕ್ಯಾಲ್ಕುಲಸ್, ಐ ಟೇಕ್ ಅನ್ ಇಂಟೆಗ್ರಲ್ ಕ್ಯಾಲ್ಕುಲಸ್. ಸೊ ಆ ಹಾರಿಜಾಂಟಲ್ ಮೂಮೆಂಟು ಇರಲಿಲ್ಲ ಮೊದಲಿಗೆ, ಅದನ್ನು ತಗೊಂಡು ಬಂದ್ವಿ ಯೂನಿವರ್ಸಿಟಿಗಳಲ್ಲಿ. ಎನಿ ನಂಬರ್ ಆಫ್ ಕೋರ್ಸ್ ಯು ಕ್ಯಾನ್ ಸ್ಟಡಿ ಆ ಥರ. ಅಪಾರ್ಟ್ ಫ್ರಮ್ ಫಾರಿನ್ ಕಂಟ್ರೀಸಲ್ಲೆಲ್ಲ ಇದೆ, ಅದು ಆಡಿಟಿಂಗ್ ಅಂತಾರೆ, ಅದನ್ನು ನಾವು ಇಲ್ಲಿ ಇಂಟ್ರಡ್ಯೂಸ್ ಮಾಡಿ ಎನಿಬಡಿ ಕ್ಯಾನ್ ಸ್ಟಡಿ ಎನಿ ಸಬ್ಜೆಕ್ಟ್ ಅದರ್ ದ್ಯಾನ್ ರೆಗ್ಯುಲರ್ ಕೋರ್ಸಸ್. ಆ ಥರದ್ದೆಲ್ಲ ಸುಮಾರು ಬದಲಾವಣೆಗಳೆಲ್ಲ ತೊಗೊಂಡು ಬಂದ್ವಿ. ಹೊಸ ಕೋರ್ಸ್ಗಳು ಅದೆಲ್ಲ ಮಾಡಿದ್ದು. ದಟ್ ಈಸ್ ನೌ ಶೋಯಿಂಗ್ ಅಪ್ ಇನ್ ದಿ ಯೂನಿವರ್ಸಿಟೀಸ್. ಇವಾಗ ಇಫ್ ಯು ಥಿಂಕ್ ಅಂದರೆ ಯು ಆರ್ ದ ಹೋಮ್ ಮಿನಿಸ್ಟರ್, ಬಟ್ ಜನರಲ್ ಪಬ್ಲಿಕ್ದು ಒಂದು ಸೇಂಗ್ ಇರುತ್ತೆ, ಯಾರೇ ಹೋಮ್ ಮಿನಿಸ್ಟರ್ ಆಗಿದ್ರು ಮನೆಯಲ್ಲಿ ದ ವೈಫ್ ಇಸ್ ದ ಹೋಮ್ ಮಿನಿಸ್ಟರ್ ಎವ್ರಿಥಿಂಗ್ ಅಂತ. ಸೊ ಹೌ ಇಂಪಾರ್ಟೆಂಟ್ ಅಂದರೆ, ಆ್ಯಂಡ್ ನೀವು ಹೇಳ್ತಾ ಇದ್ರಿ ಅವಾಗಿನ ಕಾಲದಲ್ಲಿ ಅಂದರೆ ಎಜುಕೇಷನ್ ವಾಸ್ ನಾಟ್ ಸಮಥಿಂಗ್ ದಟ್ ವಾಸ್ ಸೋ ಇಂಪಾರ್ಟೆಂಟ್ ಅಂತ, ಬಟ್ ಇವಾಗ ದಿಸ್ ಎಂಟೈರ್ ಮೂವ್ಮೆಂಟ್ ಆಫ್ ವುಮೆನ್ ಎಂಪವರ್ಮೆಂಟ್ ಆ್ಯಂಡ್ ಫಾರ್ ಯು ಟು ಡೂ ಇವತ್ತು ನೀವು ಪೊಲಿಟಿಕಲ್ ಕರಿಯರಲ್ಲಿ ಏನು ಮಾಡಿದ್ದೀರಾ, ಐ ಥಿಂಕ್ ಅನದರ್ ಹ್ಯೂಜ್ ಸಪೋರ್ಟ್ ವುಡ್ ಬಿ ಯುವರ್ ವೈಫ್. ಸೊ ಹೌ ಇಂಪಾರ್ಟೆಂಟ್ ಒಂದು ಆ ಥರ ವುಮೆನ್ ಎಂಪವರ್ಮೆಂಟ್ ಅಂತ ಇವಾಗ ಏನು, ಇಟ್ಸ್ ಅ ಹ್ಯೂಜ್ ಥಿಂಗ್, ಎವ್ರಿಬಡಿ ಟಾಕ್ಸ್ ಅಬೌಟ್ ಇಟ್ ಆ್ಯಂಡ್ ಅ ಲಾಟ್ ಆಫ್ ಮೂವ್ಮೆಂಟ್ಸ್ ಆಗ್ತಾ ಇದೆ ಟುವರ್ಡ್ಸ್ ದಟ್. ಸೊ ಅದ್ರ ಬಗ್ಗೆ ಹೇಳಬೇಕಂದ್ರೆ, ಇಲ್ಲ, ನಮ್ಮ ಮನೆಯಲ್ಲಿ ಮೈ ವೈಫ್ ಈಸ್ ಆಲ್ಸೋ ಎ ಗ್ರ್ಯಾಜುಯೇಟ್, ಶಿ ಗ್ರ್ಯಾಜುಯೇಟೆಡ್ ಫ್ರಮ್ ಮೌಂಟ್ ಕಾರ್ಮೆಲ್ ಕಾಲೇಜ್. ಅವರು ಕೂಡ ಶಿ ಮೇ ನಾಟ್ ಪಾರ್ಟಿಸಿಪೇಟ್ ಇನ್ ಪೊಲಿಟಿಕಲ್ ಇದರಲ್ಲಿ, ಬಟ್ ಈಗ ನಮಗೆ ಮನೆಯಲ್ಲಿ ಶಾಂತಿ ಇರಬೇಕಲ್ಲ, ಮನೆಯಲ್ಲಿ ಲ್ಯಾಂಡ್ ಆರ್ಡರ್ ಸರಿ ಇದ್ದರೆ ನೀವು ಆಚೆ ಕಡೆ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡ್ಬೋದು. ಮನೆಯಲ್ಲೇ ಕಷ್ಟ ಆಗಿಬಿಟ್ರೆ ತೊಂದರೆ ಆಗುತ್ತೆ ಅಂತ. ಬಟ್ ಶಿ ಮೇಂಟೈನ್ಸ್ ದಿ ಹೌಸ್ ಹೋಲ್ಡ್. ಆಮೇಲೆ ಮನೆಗೆ ಬಂದವ್ರನ್ನ ಓದೋರನ್ನ ನೋಡ್ಕೊಳ್ಳೋದು ಮಾಡೋದು, ಟಿಪಿಕಲ್ ಹೌಸ್ ವೈಫ್. ಅವರೆಲ್ಲೂ ಆಚೆ ಕೆಲಸಕ್ಕೆ ಹೋಗೋದಾಗಲಿ ಮತ್ತೊಂದಾಗಲಿ ಅವೆಲ್ಲ ಅವಶ್ಯಕತೆ ನಮ್ಗೆ ಇರಲಿಲ್ಲ ಅಂತ ಹೇಳ್ಕೊಂಡು. ಬಟ್ ವಿಮೆನ್ ಎಂಪವರ್ಮೆಂಟ್ ಅಂತ ನೀವು ಸಬ್ಜೆಕ್ಟ್ ತೊಗೊಂಡ್ರೆ, ವಿ ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್ ಆ್ಯಸ್ ಇಂಡಿಯನ್ ಸೊಸೈಟಿ. ನಮ್ಮಲ್ಲಿ ಟ್ರೆಡಿಷನಲಿ ಎಷ್ಟು ಆರ್ಥೋಡಾಕ್ಸಿ ಇತ್ತು ಅದನ್ನೆಲ್ಲ ಭೇದಿಸ್ಕೊಂಡು ಇವತ್ತು ಇಂಡಿಯನ್ ವಿಮೆನ್ ಹ್ಯಾವ್ ಕಮ್ ಔಟ್ ಆಫ್ ದಟ್ ಶಾಕಲ್ಸ್. ಅವರು ಭಾಳ ಒಂಥರ ತುಂಬ ಅಗ್ರೆಸಿವ್ ಆಗಿ ಆಚೆ ಬಂದ್ಬಿಟ್ಟು, and she is now achieved. She is almost equal to the men. In terms of their contribution to development, huge. Correct. Even in American society, you cannot see that much. Yes. You cannot see.
ಈಗ ನಮ್ಮಲ್ಲಿ ಈಗ ತಗೊಳ್ಳಿ ನೀವು ಪೊಲಿಟಿಕಲ್ ಸಿಸ್ಟಮಲ್ಲಿ ಲೋಕಲ್ ಬಾಡೀಸ್ನಲ್ಲಿ 50% ವಿಮೆನ್ ರಿಸರ್ವೇಷನ್ ಕೊಟ್ಟಿದ್ದೀವಿ. ಇಟ್ ಇಸ್ ದ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಪ್ರಾಬಬ್ಲಿ ಟು ಗಿವ್ 50% ಆಫ್ ವಿಮೆನ್ ರಿಸರ್ವೇಷನ್ ಇನ್ ಲೋಕಲ್ ಬಾಡೀಸ್. In lakhs together women are got into public life. ಅವರು ಅಲ್ಲಿಂದ ನೆಕ್ಸ್ಟ್ ಸ್ಟೇಜ್ ಅವ್ರು ಎಮ್ ಎಲ್ ಎ ಆಗ್ಬೋದು, ಎಂ ಪಿ ಆಗ್ಬೋದು, ಬಟ್ ಲೋಕಲಿ ದೇ ಆರ್ ಇನ್ವಾಲ್ವ್ಡ್ ಆ್ಯಂಡ್ ದೇರ್ ರೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಕೆಲವರು ಎಷ್ಟು ಚೆನ್ನಾಗಿ ಅವರು ಅಡ್ಮಿನಿಸ್ಟ್ರೇಷನ್ಸ್ ಮಾಡಿದ್ದಾರೆ ಅಂದರೆ ದೇ ಆರ್ ರಿಯಲಿ ಗುಡ್. ಆ ಪಂಚಾಯಿತಿ ಅಧ್ಯಕ್ಷ ಆಗಿ ಆ ಪಂಚಾಯಿತಿಗೆ ಒಳ್ಳೆ ಒಂದು ಆಡಳಿತ ಕೊಟ್ಟಿದ್ದಾರೆ. ಸೊ ಅದೇ ಇವಾಗ ನೀವು ಹೇಳ್ತಾ ಇದ್ರಿ ದ ರಿಸರ್ವೇಷನ್ ಎಸ್ ಕಮ್ ಇನ್ ಟು ದ ಪಾಲಿಟಿಕ್ಸ್ ಆಲ್ಸೋ, ವುಮೆನ್ ಮಹಿಳೆಯರು ಪಾಲಿಟಿಕ್ಸ್ಗೆ ಬಂದಿರೋದು ಅಂತ. ಬಟ್ ಕರ್ನಾಟಕದಲ್ಲಿ ವಿ ನೆವರ್ ಯಾವತ್ತೂ ಒಂದು ಫೀಮೇಲ್ ಚೀಫ್ ಮಿನಿಸ್ಟರ್ ನೋಡಿಲ್ಲ. ಸೊ ನೀವು ಡು ಯು ಥಿಂಕ್ ಇನ್ ದ ಫ್ಯೂಚರ್ ಮುಂದಿನ ದಿನಗಳಲ್ಲಿ ಯು ಕ್ಯಾನ್ ವೈ ನಾಟ್ ಆಗ್ಬೋದು. ಯಾರಾದರೂ ಅಂತ ಟ್ಯಾಲೆಂಟೆಡ್ಡು ಅಂತ ಪಾಪ್ಯುಲರ್ ಫಿಗರ್ ಯಾರಾದರೂ ಡೆವಲಪ್ ಆದರೆ ಆಗ್ಬೋದು, ಮುಂದೆ ಕೂಡ ಆಗ್ಬೋದು. ಬಿಕಾಸ್ ನಮ್ಮಲ್ಲಿ ಕೂಡ ಒಳ್ಳೊಳ್ಳೆ ಎಜುಕೇಟೆಡ್ ವಿಮೆನ್ ಆರ್ ಕಮಿಂಗ್ ಟು ಪಬ್ಲಿಕ್ ಲೈಫ್. ಅಲ್ಲಿ ಆಗ್ಬೋದು, ಅದರಲ್ಲಿ ಏನು ಐ ವೋಂಟ್ ಬಿ ಸರ್ಪ್ರೈಸ್. ಅಂದರೆ ಅದರ್ ಕಂಪ್ಲೇಂಟ್ ಏನಂತಂದರೆ ಇವಾಗ ದ ಜೆನ್ಜಿ ಕಿಡ್ಸ್ ಅಂತ ಏನಂತಾರೆ, ಲಾಟ್ ಆಫ್ ನನ್ನ ಫ್ರೆಂಡ್ಸು ಯಾರು ಕಂಪನಿ ನಡೆಸ್ತಾರೆಲ್ಲ ದೇಸೆ ತುಂಬ ಫಿಕಲ್ ಮೈಂಡೆಡ್ ಅವರು. ದೇ ಮೂವ್ ಫ್ರಮ್ ಒನ್ ಥಿಂಗ್ ಟು ಅದರ್. ದೇ ಅಂದರೆ ಯಾವುದು ವಿಚ್ ಲುಕ್ಸ್ ತುಂಬ ಕಲರ್ಫುಲ್ ಆಗಿದೆ ಅಲ್ಲಿಗೆ ಸ್ಕಿಪ್ ಆಗ್ತಾರೆ ಅಂತ. ಸೊ ಜೆನ್ಜಿ ಕಿಡ್ಸ್ ಅಂತ ಬಂದಾಗ, ಸೊ ನಿಮಗೆ ಇವಾಗ ಇಫ್ ಯು ಕನ್ಸಿಡರ್ ಪೊಲಿಟಿಕಲ್ ಫ್ಯೂಚರ್ ಅಂತ ನೋಡಿದಾಗ ದೀಸ್ ಆರ್ ದ ಜೆನ್ಜಿ ಕಿಡ್ಸ್, ನೆಕ್ಸ್ಟು ಅವ್ರ ಪೊಲಿಟಿಕಲ್ ಲೈಫಿಗೆ ಬಂದಾಗ ದೋಸ್ ಆರ್ ದ ಪೀಪಲ್ ದಟ್ ಆರ್ ಗೋಯಿಂಗ್ ಟು ಬಿಕಮ್ ಪಾಲಿಟಿಷಿಯನ್ಸ್. ಸೊ ವಾಟ್ ಡು ಯು ಫೀಲ್ ಅಬೌಟ್ ದಟ್? ನೀವು ದ ಫ್ಯೂಚರ್ ಪ್ರಾಬಬ್ಲಿ ಒಂದು 50 years ಡೌನ್ ದ ಲೈನ್ ಪಾಲಿಟಿಕ್ಸ್ ಅಂತ ನೋಡಿದಾಗ, ಕರ್ನಾಟಕ ಸರ್ಕಾರದ್ದು ಪಾಲಿಟಿಕ್ಸ್ ಅಂತ ನೋಡಿದಾಗ. ನೋ, ಸಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇದೆಲ್ಲ ಆಗುತ್ತೆ. ಯಾಕೆಂದರೆ ಸ್ಟೇಬಲ್ ಮೈಂಡ್ ಇರೋದಿಲ್ಲ ಆ ಟೈಮಲ್ಲಿ, ಕನ್ಫ್ಯೂಷನ್ ಇರುತ್ತೆ, ಗೊತ್ತಾಗೋದಿಲ್ಲ ಏನು ಅಂತ, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಏನು ಯಾವ ದಿಕ್ಕಿನಲ್ಲಿ ಹೋದರೆ ನಾನು ಸರಿ ಆಗ್ತದೆ, ನನಗೆ ಸೂಟ್ ಆಗುತ್ತೆ ಅನ್ನೋದು ಇರೋಲ್ಲ, ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇರೋದಿಲ್ಲ. ಒನ್ಸ್ ಯು ಫೀಲ್ ದಟ್ ದೆನ್ ಯು ಸ್ಟಾರ್ಟ್ ಫೋಕಸಿಂಗ್. ಕರೆಕ್ಟ್, ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಗ ನ್ಯಾಚುರಲ್ ಆಗಿ ಹಂಗೆ ಬೆಳೆದುಕೊಂಡು ಹೋಗುತ್ತೆ. ಯು ವಿಲ್ ಸ್ಟಾರ್ಟ್ ಫೋಕಸಿಂಗ್ ಆನ್ ಒನ್ ಥಿಂಗ್, ಸೊ ದ್ಯಾಟ್ ವಿಲ್ ಡೆವಲಪ್ ಇಟ್ ಸೆಲ್ಫ್. ಸೊ ಇನಿಷಿಯಲ್ ಸ್ಟೇಜಸ್ನಲ್ಲಿ ಪರ್ಟಿಕ್ಯುಲರ್ಲಿ ಯಂಗರ್ ಜನ್ರೇಷನ್ ಅಪ್ ಟು ದಿ ಏಜ್ ಆಫ್ ಮೇ ಬಿ ಅಪ್ ಟು 30-35 ವಿಸ್ಡಮ್ ಅಂತೀವಿ. ಆ ವಿಸ್ಡಮ್ ಬರಬೇಕಾದ್ರೆ ಡೆಫಿನೆಟ್ಲಿ ಅಪ್ ಟು 30-35ಗೆ ಆ ರೆಸ್ಪಾನ್ಸಿಬಿಲಿಟಿ ಬರೋರು ಶುರುವಾಗುತ್ತೆ. ಸಡನ್ಲಿ ಯು ಸ್ಟಾರ್ಟ್ ರಿಯಲೈಸಿಂಗ್, ಯು ಅರೌಂಡ್ 20s ಯು ವಿಲ್ ಬಿ ಪ್ಲೇಯಿಂಗ್ ಅರೌಂಡ್ ಆ್ಯಂಡ್ ಯು ಡೂ ದಿಸ್ ಡೂ ದಟ್, ತುಂಬ ಆಟ ಆಡ್ಕೊಂಡು ಕಾಲ ಕಳಿತೀವಿ. ಒನ್ಸ್ ಯು ಸ್ಟಾರ್ಟ್ ರಿಯಲೈಸಿಂಗ್ ದಟ್ ಓಕೆ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ರೆಸ್ಪಾನ್ಸಿಬಿಲಿಟಿ, ಆಗ ಶುರುವಾಗುತ್ತೆ. ತಂದೆ ತಾಯಿಗಳು ಹಣ ಕೊಡ್ತಿರ್ತಾರೆ, ಖರ್ಚು ಮಾಡ್ಕೊಂಡು ಓಡಾಡ್ತಿರ್ತೀವಿ. ಸಡನ್ಲಿ ಆ ಹಣ ಏನು ಮಾಡೋದು, ಎಷ್ಟು ಕೊಡ್ತಾರೆ, ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ನಿಂತು ಹೋಗುತ್ತೆ. ದೆನ್ ವೇರ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಆನ್ ಯುವರ್ ಓನ್ ಲೆಗ್. ಆಗ ಶುರುವಾಗುತ್ತೆ. ದೆನ್ ಯು ಸ್ಟಾರ್ಟ್ ಬಿಗಿನಿಂಗ್ ಟು ಫೀಲ್ ದಟ್ ಪ್ರೆಷರ್. ದೆನ್ ಆಬ್ವಿಯಸ್ಲಿ ಯು ವಿಲ್ ಫೋಕಸ್. ಸೊ ನೋ ಮೋರ್ ದಟ್ ಜಂಗ್ಲಿ ಬಿಹೇವಿಯರ್. ಸೊ ಪ್ರಾಬ್ಲಿ ದ ಲಾಸ್ಟ್ ಕ್ವೆಶ್ಚನ್ ಅಂದರೆ ಇವಾಗ ಗ್ಯಾರಂಟಿ ನ್ಯೂಸ್ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳಬೇಕು ಅಂದರೆ, ಆ್ಯಂಡ್ ಆ್ಯಡ್ ಆನ್ ಕ್ವೆಶ್ಚನ್ ಟು ದಟ್ ಅಂದರೆ, ಮುಂಚೆ ಇದ್ದಿದ್ದು ಇವಾಗ ಪ್ರಾಬ್ಲಿ ದೂರದರ್ಶನ್ ಆರ್ ಎನಿ ಮೀಡಿಯಾ ಚಾನೆಲ್ ಲೈಕ್ ದಟ್ ಟು ಹೊಸ ಮೀಡಿಯಾ ಚಾನೆಲ್ಸ್ ಏನು ಬರ್ತಾ ಇದೆ, ವಾಟ್ ಇಸ್ ದ ಬಿಗ್ಗೆಸ್ಟ್ ಡಿಫ್ರೆನ್ಸ್ ದಟ್ ನೀವು ನೋಡಿರೋದು? ನೋಡಿ, ಮೀಡಿಯಾ ಆಲ್ಸೋ ಹ್ಯಾಸ್ ಗಾನ್ ಥ್ರೂ ವಿತ್ ದ ಪ್ಯಾಸೇಜ್ ಆಫ್ ಟೈಮ್, ತುಂಬ ಚೇಂಜ್ ಆಗಿದೆ. ಇಫ್ ಯು ಲುಕ್ ಅಟ್ ಮೀಡಿಯಾ ಓವರ್ಸೀಸ್, ನಾನು ಅನೇಕ ಸಂದರ್ಭದಲ್ಲಿ ಕಂಪೇರ್ ಮಾಡ್ತೇನೆ. ದೇ ಆರ್ ಮೋರ್ ರೆಸ್ಪಾನ್ಸಿಬಲ್, they are more committed to the profession and very serious. Not that illilla antalla, but generally ಏನಾಗಿದೆ, ನಾವು ಸಾಮಾನ್ಯವಾಗಿ ಹಾಡು ಭಾಷೆನಲ್ಲಿ ಹೇಳ್ದಂಗೆ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತ, ಬೇರೆ ಬೇರೆ ಕಾರಣಕ್ಕೆ ಆ ರೀತಿ ಆಗಿಬಿಟ್ಟಿದೆ. ಮೀಡಿಯಾ ಶುಡ್ ಬಿ ಟ್ರೂತ್ಫುಲ್, ರೆಸ್ಪಾನ್ಸಿಬಲ್, also should know that their projection will impact the society or somebody, individual, somebody, or maybe society.
ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅದು ರಿಯಲೈಸ್ ಮಾಡಿಕೊಂಡ್ರೆ ಒಂದು ಚಾನೆಲ್ ಮಾಡೋರು ಅಥವಾ ಒಂದು ನ್ಯೂಸ್ ಪೇಪರ್ ಮಾಡೋರು ಬೇಸಿಕ್ ಅದು ಅರ್ಥ ಮಾಡ್ಕೋಬೇಕು. ನಾನೊಂದು ಆರ್ಟಿಕಲ್ ಬರೆಯೋದ್ರಿಂದ ಇದರ ಇಂಪ್ಯಾಕ್ಟ್ ಏನಾಗುತ್ತೆ, ಗುಡ್ ಆರ್ ಬ್ಯಾಡ್, ಏನೋ ಔಟ್ ಆಫ್ ಐ ಡೋಂಟ್ ನೋ ಹೌ ಟು ಪುಟ್ ಇಟ್, ಒಂದು ಆರ್ಟಿಕಲ್ ಬರೆದು ಬಿಡ್ತಾರೆ. ಅದು ಇಂಡಿವಿಜುವಲ್ಸಿಗೂ ಇಂಪ್ಯಾಕ್ಟ್ ಆಗ್ಬೋದು, ಸೊಸೈಟಿಗೂ ಇಂಪ್ಯಾಕ್ಟ್ ಆಗ್ಬೋದು. ಇಂಡಿವಿಜುವಲ್ಸ್ಗೆ ಹೆಂಗಾಗುತ್ತೆ, ಈಗ ನಾವು ರೈಟ್ ಆರ್ ರಾಂಗ್, ಇಷ್ಟು ವರ್ಷ ಪೊಲಿಟಿಕ್ಸ್ನಲ್ಲಿ ಒಂದು ಇಮೇಜ್ ಏನೋ ಕಟ್ಕೊಂಡು ಬಂದಿರ್ತೀವಿ. ಒಂದು ಆರ್ಟಿಕಲ್ ವಿಲ್ ಸ್ಪಾಯ್ಲ್ ಯುವರ್ ಇಮೇಜ್. ಆ್ಯಂಡ್ ದ್ಯಾಟ್ ಪರ್ಸನ್ ಹೂ ಇಸ್ ಪಬ್ಲಿಷಿಂಗ್ ಇಟ್ ಶುಡ್ ಆಲ್ಸೋ ರಿಯಲೈಸ್ ನನ್ನಿಂದ ಇದೇನಾಗ್ಬೋದು ಅಂತ. ಅದು ನಮ್ಮಲ್ಲಿ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕು. ಚಾನಲ್ಸಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು. ಹೊಸ ಚಾನಲ್ಸ್ ದಿನ ಬರ್ತಾ ಇರುತ್ತೆ. ಆದರೆ ಕೆಲವು ಸಕ್ಸಸ್ ಆಗ್ತವೆ, ಕೆಲವು ಸಕ್ಸಸ್ ಆಗೋದಿಲ್ಲ. ಯಾವ ಸಕ್ಸಸ್ ಆಗ್ತವೆ ಅಂದರೆ ನಿಮ್ಮ ಪ್ರೊಜೆಕ್ಷನ್ಸ್ ಏನಿರುತ್ತೆ ಶುಡ್ ಬಿ ರಿಯಲಿಸ್ಟಿಕ್, ಟ್ರೂತ್ಫುಲ್ ಆ್ಯಂಡ್ ರೆಸ್ಪಾನ್ಸಿಬಲ್. ಇದನ್ನು ಮಾಡಿದವು ಮಾತ್ರ ಸಕ್ಸಸ್ ಆಗ್ತವೆ. ಈಗ ಕೆಲವು ನ್ಯೂಸ್ ಪೇಪರ್ ಇದೆ, ನಾನು ಹೆಸರುಗಳೇ ಹೇಳೋದಿಲ್ಲ, ಬಿಡ ಅವ್ರೇನೋ ಬರ್ಕೊಂಡಿದ್ದಾರೆ ಅಂತ. 1 or 2 ನ್ಯೂಸ್ ಪೇಪರ್ಸ್ ಇದೆ, ಅದರಲ್ಲಿ ಬಂದರೆ ಬಿಡಪ್ಪ ಕರೆಕ್ಟಾಗಿರುತ್ತೆ ಅಂತಾರೆ. ಈಗ ಚಾನೆಲ್ಗಳು, ಕೆಲವು ಚಾನೆಲ್ಸಲ್ಲಿ ಬರುತ್ತೆ, ಏನೋ ಬರುತ್ತೆ, ಅದು ಇಲ್ಲಪ್ಪ ಅವ್ರು ಕರೆಕ್ಟಾಗಿ ಹಾಕಿದ್ದಾರೆ, ಕರೆಕ್ಟಾಗಿದೆ, ಅವರೆಲ್ಲ ಸುಮ್ಮನೆ ಹಾಗೆಲ್ಲ ಹಾಕೋದಿಲ್ಲ ರೀ ನ್ಯೂಸು ಅಂತ ಹೇಳ್ತಾರೆ. ಅದು ಬರಬೇಕು. ದಟ್ ಈಸ್ ವೈ ಐ ಸೆಡ್ ರೆಸ್ಪಾನ್ಸಿಬಲ್ ಆ್ಯಂಡ್ ಟ್ರೂತ್ಫುಲ್. ನಾನು ಯಾವಾಗಲೂ ಹೇಳಿದೆ, ಸಮಾಜದ ಪ್ರತಿಬಿಂಬ ನೀವು. ಪ್ಯೂರ್ ಕನ್ನಡದಲ್ಲಿ ಹೇಳಬೇಕಂದ್ರೆ ಸಮಾಜದ ಪ್ರತಿಬಿಂಬ ನೀವು. ನೀವೇನು ಹೇಳ್ತೀರಾ ಅದನ್ನು ನಂಬ್ತಾರಲ್ಲ ಜನ. ಸೊ ಯು ರಿಫ್ಲೆಕ್ಟ್ ದಿ ಆಸ್ಪಿರೇಷನ್ಸ್ ಆಫ್ ಪೀಪಲ್. ಅದಕ್ಕೆ ಭಾಳ ಜವಾಬ್ದಾರಿಯುತವಾಗಿರಬೇಕು ಮೀಡಿಯಾ ಅಂತ ಹೇಳೋದು. ಕೆಲವು ಇದ್ದಾವೆ, ಕೆಲವು ಇಲ್ಲ. ಬಟ್ ಓವರಾಲ್ ದೇ ಆರ್ ಆಲ್ಸೋ ಡೂಯಿಂಗ್ ಎ ಗ್ರೇಟ್ ಜಾಬ್. ಬಟ್ ಗ್ಯಾರಂಟಿ ಚಾನಲ್ ಏನು ನೀವು ಮಾಡಿದ್ದೀರಿ, ಈಗ ನಾವು ಸರ್ಕಾರದಲ್ಲಿ ಗ್ಯಾರಂಟಿಗಳನ್ನು ತಂದ್ವಿ. ಇನ್ಫ್ಯಾಕ್ಟ್ ಮ್ಯಾನಿಫೆಸ್ಟೋ ನಾನೇ ಬರೆದದ್ದು. ದಿಸ್ 23 ಮ್ಯಾನಿಫೆಸ್ಟೋ, ಕಾಂಗ್ರೆಸ್ ಮ್ಯಾನಿಫೆಸ್ಟೋ ನಾನೇ ಅಧ್ಯಕ್ಷ ಆಗಿದ್ದೆ, ನಾನೇ ಬರೆದದ್ದು. ನಾನಂದರೆ ನಮ್ಮ ಒಂದು ಟೀಮು, 3 ಜನದ್ದು ಒಂದು ಟೀಮ್ ಮಾಡಿದ್ದು. ಸೊ ನಾವೆಲ್ಲ ಸ್ಟೇಟೆಲ್ಲ ಸುತ್ತಾಡ್ಕೊಂಡು ಬಂದು ಫೀಡ್ಬ್ಯಾಕ್ ತೊಗೊಂಡು ಪ್ರಿಪೇರ್ ದಿ ಮ್ಯಾನಿಫೆಸ್ಟೋ. ಆಗ ನಮಗೆ ಸಲಹೆಗಳು ಬಂದಿದ್ದೇನು ಅಂದರೆ, ಬಡ ಜನರಿಗೆ ಏನು ಮಾಡ್ತೀರಾ ಅಂತ ಹೇಳುವಾಗ ಇದೆಲ್ಲ ಆ್ಯಡ್ ಮಾಡಿಕೊಂಡು ನಾವು 5 ಗ್ಯಾರಂಟಿಗಳನ್ನ ಮಾಡಿದ್ವಿ. ಸೊ ಅದು ಗ್ಯಾರಂಟಿ ಅಂತ ಬರಲಿಲ್ಲ. ಫಸ್ಟು ನಾವು ಅದನ್ನು ಪ್ರಾಮಿಸಸ್ ಅಂತ ಮಾಡ್ಕೊತಿದ್ದೋ. ಪ್ರತಿ ಸಾರಿನೂ ಪ್ರಾಮಿಸ್, ಯಾವುದೋ ಪಾರ್ಟಿ ಪ್ರಾಮಿಸ್ ಮಾಡುತ್ತೆ, ಫೇಲ್ ಟು ಕೀಪ್ ಅಪ್ ಅಂತ. ಅದಕ್ಕೆ ಬೇಡಪ್ಪ ಗ್ಯಾರಂಟಿ ಅಂತ ಮಾಡ್ಕೊಳ್ಳೋಣ ಅಂತೇಳಿ ಗ್ಯಾರಂಟಿ ವರ್ಡ್ ಕಾಯಿನ್ ಮಾಡಿ ಗ್ಯಾರಂಟಿಗೆ ಹಾಕ್ತು. ಸೊ ಜನಗಳ ಹತ್ರ ಹೋಗಿ ಎಲೆಕ್ಷನ್ ಟೈಮ್ನಲ್ಲಿ ನಾವು ಇದೆಲ್ಲ ಮಾಡ್ತೀವಿ ಅಂತ ಗ್ಯಾರಂಟಿ ಕಾರ್ಡ್ ಪ್ರಿಂಟ್ ಮಾಡಿದ್ದು ನಮ್ಮ ಅಧ್ಯಕ್ಷರು ಮಾಡಿ, ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಎಲ್ಲ ಸೇರಿ ಒಂದು ಗ್ಯಾರಂಟಿ ಕಾರ್ಡ್ ಮಾಡಿದ್ದು. ಕಾರ್ಡ್ ಕೊಟ್ಟರೆ ಅವರು ಅಕ್ಸೆಪ್ಟೇ ಮಾಡ್ತಿದ್ದಿಲ್ಲ. ಪಿಂಕಾಗಿ ಕಲರ್ ಮಾಡಿದ್ದು. ಜನ ಸುಳ್ಳು ಹೇಳ್ತಾರ್ರಿ, ಇದು ಮಾಮೂಲಿ ಅಲ್ಲ, ಎಲೆಕ್ಷನ್ ಟೈಮ್ನಲ್ಲಿ ಏನೋ ಹೇಳಕ್ಕೆ ಬಂದಿದ್ದಾರೆ ಅಂತ. ಅದು ಮಾಡಿದು. ದೆನ್ ವಿ ಟ್ರೈ ಟು ಕನ್ವಿನ್ಸ್ ದೆಮ್, ನೋ ಇದು ಗ್ಯಾರಂಟಿ ಅಂದರೆ 100% ಮಾಡ್ತೀವಿ ಅಂತ ಅರ್ಥ. ಸೊ ಗ್ಯಾರಂಟಿ ಅಂತ ಅದು ಹಂಗೆ ಹೊರಟ್ಬಿಡ್ತು. ಗೌರ್ಮೆಂಟ್ ಬಂದ ಮೇಲೆ ಮಾಡಬೇಕಲ್ವಾ. ಸೊ ವಿ ಡಿಡ್ ದ್ಯಾಟ್. ವಿ ಆರ್ ಕಮಿಟೆಡ್ ಟು ದಿ ಪೀಪಲ್. ಇದನ್ನು ಮಾಡೇ ತೀರಬೇಕು ಅಂತ, ಎಷ್ಟೇ ಹಣ ಖರ್ಚಾಗಲಿ ಅಂತೇಳಿ ಮಾಡಿದ್ವಿ. ಈಗ ಒಂದು 58,000 ಕೋಟಿ ಆ್ಯನ್ಯುವಲಿ ಖರ್ಚಾಗುತ್ತೆ. ಇಟ್ ಡಸಂಟ್ ಮ್ಯಾಟರ್, ಬಡವರಿಗೆ ಕೊಡ್ತೀವಿ. ಅದರಿಂದ ಭಾಳ ಜನಕ್ಕೆ ಬೆನಿಫಿಟ್ ಆಗಿದೆ. ಶಾಲೆಗೆ ಹೋಗೋ ಮಕ್ಕಳಿಗೆ ತಾಯಿಗೆ 2,000 ಕೊಡೋದ್ರಿಂದ ಅವಳು ಫೀಸ್ ಕಟ್ತಾಳೆ, ಅವಳಿಗೆ ಬಟ್ಟೆ ಕೊಡಿಸ್ತಾಳೆ ಅಥವಾ ಬುಕ್ ಕೊಡಿಸ್ತಾಳೆ. ಮೊನ್ನೆ ಒಂದು ತಾಯಿ ಕೂಡಿಟ್ಕೊಂಡು ಒಂದು ಕಂಪ್ಯೂಟರ್ ಕೊಡಿಸಿದೆ. ಸೊ ಇದೆಲ್ಲ ದಿಸ್ ಆರ್ ಆಲ್ ಪಾಸಿಟಿವ್ ವೇ ಆಫ್ ಲುಕಿಂಗ್ ಅಟ್ ಇಟ್. ಅಫ್ಕೋರ್ಸ್ ದೆರ್ ಇಸ್ ನೆಗೆಟಿವಿಟಿ ಇದ್ದೇ ಇರುತ್ತೆ. ದೆರ್ ವಿಲ್ ಬಿ ಕ್ರಿಟಿಸಿಸಮ್, ದೆರ್ ವಿಲ್ ಬಿ ನೆಗೆಟಿವಿಟಿ. ಬಟ್ ಜನರಲಿ ವಿ ಸಿ ಇಟ್ ಆಸ್ ಎ ಪಾಸಿಟಿವ್ ಥಿಂಗ್ ಅಂತ. ಸೊ ಆ ರೀತಿ ಆಗಿದೆ.
ಅದು ಈಗ ತಾವು ಅದನ್ನು ನಮ್ಮ ಗ್ಯಾರಂಟಿನ ನೀವು ಕಾಪಿ ಹೊಡ್ಕೊಂಡು ಕೂತಿದ್ದೀರ. ಸೊ ನೀವು ಗ್ಯಾರಂಟಿ ಅಂದರೆ ವಾಟ್ ಎವರ್ ಯು ಸೇ ಇಟ್ಸ್ ಆಲ್ಸೋ ಶುಡ್ ಬಿ ಎ ಗ್ಯಾರಂಟಿಡ್ ಇನ್ಫಾರ್ಮೇಷನ್ ಅನ್ನೋ ಥರ. ಸೊ ಐ ಥಿಂಕ್ ಅಷ್ಟೇ ದಿಸ್ ಥ್ಯಾಂಕ್ ಯು. ನನ್ನ ಗ್ಯಾರಂಟಿ ನ್ಯೂಸಿಗೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ಐ ಗಾಟ್ ದಿಸ್ ಆಪರ್ಚುನಿಟಿ ಇಂಟರ್ವ್ಯೂ ಮಾಡೋದಕ್ಕೆ ಒನ್ ಆನ್ ಒನ್. ಯಾವತ್ತೂ ನಂಗೆ ಈ ಥರ ಒಂದು ರಾಜಕಾರಣಿ ಜೊತೆ ಕೂತ್ಕೊಂಡು ನನ್ನ ಕ್ವೆಶ್ಚನ್ಸ್ ಏನಿತ್ತು ಅದನ್ನು ಕೇಳಕ್ಕೆ ನಂಗೆ ಯಾವತ್ತೂ ಆಪರ್ಚುನಿಟಿ ಸಿಕ್ಕಿಲ್ಲ. ಸೊ ಥ್ಯಾಂಕ್ಸ್ ಟು ಗ್ಯಾರಂಟಿ ನ್ಯೂಸ್ ಆ್ಯಂಡ್ ಥ್ಯಾಂಕ್ಸ್ ಟು ಸರ್ ಫಾರ್ ಬೀಯಿಂಗ್ ವಂಡರ್ಫುಲ್ ಆ್ಯಂಡ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದಿಸ್. Thanks also to Guarantee, and thank you, for asking so many questions. Thank you so much. Thank you.